ಕಡೆಯಿಂದನೇ ನಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಫಸ್ಟ್ ಯಾವ ಫೇಸಿಂಗ್ ಸರ್ ಇದು? ಸರ್ ಇದು ಫಸ್ಟ್ ಸೈಟ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸರ್, ಈಸ್ಟ್ ಫೇಸಿಂಗ್ ಸೈಟು. ಬಟ್ ಕೆಳಗಡೆ ಒಂದು ಸ್ವಲ್ಪ ಪಾರ್ಕಿಂಗ್ ಇಟ್ಕೊಂಡಿದ್ದೀವಿ. ಚಿಕ್ಕದೊಂದು ಹ್ಯಾಚ್ ಬ್ಯಾಕ್ ಥರದ್ದೇನು ವೆಹಿಕಲ್ಸ್ ಇಟ್ಕೋಬೋದು. ಅಲ್ಲಿ ಡೆಡ್ ಎಂಡ್ ಇತ್ತು ಹತ್ರ ಇರೋದ್ರಿಂದ ನಾವು ಕಾರ್ ಪಾರ್ಕಿಂಗ್ ಅಂತಂತೇಳಿ ಪ್ರಿಫರ್ ಏನು ಮಾಡಿಲ್ಲ. ಸರಿ. ಆಮೇಲೆ ರೆಂಟಲ್ ಪರ್ಪಸ್ ಇರೋದು 2 ವೀಲರ್ಸ್ ಎಲ್ಲ ಆರಾಮಾಗಿ ಇಟ್ಕೋಬೋದು ಸರ್. ಇಲ್ಲಿ ಮೇಲೆ ಮುಂದೆ ಬಂದ್ವಿ ಅಂತಂದ್ರೆ ಇದು ನೋಡ್ಬೋದು ಸರ್, ಎಲ್ಲ ಯಾವುದು ಪೇಂಟಿಂಗ್ ಎಲ್ಲ ಒಂದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೀವಿ, ಒಂದು ಗ್ರೇ ಬ್ಯಾಂಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಮೇಲ್ಗಡೆ ಹೋದ್ವಿ ಅಂತಂದ್ರೆ ಸರ್ ಇಲ್ಲಿ ಸ್ವಲ್ಪ ವಾಲ್ ಒಳಗಡೆ ಕಟ್ಕೊಂಡಿದ್ದೀವಿ. ಮೇಲೆ ಒಂದು ಸ್ವಲ್ಪ ಸ್ಲ್ಯಾಬ್ ಒಂಚೂರು ಒಂದಡಿ ಮುಂದೆ ತೊಗೊಂಡಿದ್ದೀವಿ ಸರ್. ಒಂದಡಿ ಮುಂದೆ ತೊಗೊಂಡು ಅಲ್ಲೂ ಕೂಡ ಬ್ಲಾಕ್ ವರ್ಕ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟ್ ಬಿಲ್ಡಿಂಗ್ ನೋಡ್ಬೋದು ಸರ್, ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಮಾಡಿದ್ದೀವಿ. ಆಮೇಲೆ ಸ್ಟೆಪ್ ಇಲ್ಲಿ ಸ್ಟೆಪ್ ಡೌನ್ ಇದೆ, ಮತ್ತೆ ಟಾಪಲ್ಲಿ ಸ್ಟೆಪ್ ಡೌನ್ ಇದೆ. ಆಚೆಗಡೆ ಮಾತ್ರ ಸ್ಟೆಪ್ ಆಚೆ ಬಂದಿದೆ, ಅದನ್ನ ಮಾಡ್ಕೊಂಡಿದ್ವಿ. ಆಮೇಲೆ ಅದಷ್ಟು ಕೂಡ ಪೇಂಟ್ ಅಲ್ಲೇನೆ ಡಿಸೈನ್ಸ್ ತೊಗೊಂಡಿರೋದು. ಅಲ್ಲಿ ಕಂಪ್ಲೀಟ್ ಎಲಿವೇಷನ್ಗೆ ಎಲ್ಲೂ ಟೈಲ್ಸ್ ಯೂಸ್ ಮಾಡಿಲ್ಲ, ಸಿವಿಲ್ ವರ್ಕಲ್ಲೇ ತುಂಬಾ ಸಿವಿಲ್ ವರ್ಕಲ್ಲೇ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಅದೊಂದು ಬ್ಯಾಂಡ್ ತರ ತೊಗೊಂಡಿದ್ದೀವಿ, ಅದಕ್ಕೆ ಗ್ರೂ ಡಿಸೈನ್ಸ್ ಕೊಟ್ಕೊಂಡಿದ್ದೀವಿ. ಅಂಡ್ ಅದಾದ್ಮೇಲೆ ಅದ್ರ ಪಕ್ಕದಲ್ಲೂ ಅಷ್ಟೇ ಪೇಂಟ್, ಆಮೇಲೆ ಇನ್ಕ್ಲೂಡಿಂಗ್ ಟೆಕ್ಸ್ಚರ್ ಪೇಂಟು ಕೂಡ ಏನು ಮಾಡಿಲ್ಲ. ಅಷ್ಟೇ ಅದರಲ್ಲೇ ಒಂದು ನೀಟಾಗಿ ಎಲಿಗೆಂಟಾಗಿ ಕಾಣಂಗೆ ಮಾಡಿದ್ದೀವಿ. ಬನ್ನಿ ಸರ್, ಇದು ಗೇಟ್ ಸೈಜ್ ಇದು ಸರ್. ಇದು ರೋಡ್ ಲೆವೆಲಿಂದ ಎಷ್ಟು ಹೈಟ್? ರೋಡ್ ಲೆವೆಲಿಂದ ಆಲ್ಮೋಸ್ಟ್ ನಮ್ಗೆ ಒಂದು 2.5 ಫೀಟ್ ಹೈಟ್ ಇದೆ. ಸ್ವಲ್ಪ ಜಾಸ್ತಿನೇ ಇದೆ ಸರ್ ಇದು. ಸರ್ ಹೈಟ್ ಜಾಸ್ತಿ ಇದೆ ಸರ್, ಹೈಟ್ ಜಾಸ್ತಿ ಇದೆ. ಆ್ಯಂಡ್ ಗೇಟ್ ಸೈಜ್ ಹೇಳಿ ಸರ್ ಇದು? ಸರ್ ಗೇಟ್ ಸೈಜ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 7 ಅಡಿ ಅಗಲ ಸಿಗುತ್ತೆ. 7 ಅಡಿ ಆಗಲಿಕ್ಕೆ 5 ಅಡಿ ಹೈಟ್ ಸಿಗುತ್ತೆ ಸರ್. MS ಗೇಟ್ ತೊಗೊಂಡಿದ್ದೀರಾ? ಗೇಟ್ ಹೌದು ಸರ್. ಓಕೆ ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ ಸರ್. ಇಲ್ಲಿ ಎಷ್ಟು ಬರುತ್ತೆ ಪಾರ್ಕಿಂಗ್ ಸ್ಪೇಸು? ಸರ್ ಪಾರ್ಕಿಂಗ್ ಸ್ಪೇಸು ನಮ್ಗೆ ಆಲ್ಮೋಸ್ಟ್ ಒಂದು 10 ಅಡಿ ಸಿಗುತ್ತೆ ಸರ್. 10 ಫೀಟ್ ಸಿಗುತ್ತೆ ಲೆಂತ್. ಆ್ಯಂಡ್ ಅಗಲ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 20 ಏನಿದೆಯಲ್ಲ ಅದ್ರಲ್ಲಿ ಹಂಗೆ ಇದೆ. ಒಂದು ಸ್ಟೇರ್ ಕೇಸ್ ಒಂದು ಮೈನಸ್ ಆಗಿದೆ. ಓಕೆ, ಸ್ಟೇರ್ ಕೇಸ್ ಒಂದು ಮೈನಸ್ ಆಗಿದ್ರೆ ಮತ್ತೆ ಈ ಕಡೆ ಪಕ್ಕದಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಇಲ್ಲೇನು ಡೋರ್ ಮಾಡಿಬಿಟ್ಟಿದ್ದೀರಾ ಇಲ್ಲಿ? ಅಂದರೆ ಈ ಕಡೆ ಫ್ಯೂಚರ್ಗೆ ಏನಾದರೂ ಅವರು ಆಕ್ಸೆಸ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇದನ್ನು ಆಕ್ಸಿಸ್ಗೆ ಅಂತಂತೇಳಿ ಇಟ್ಕೊಂಡಿದ್ದೀವಿ ಸರ್. ಯಾಕಂದರೆ ಅವರು ಕಟ್ಟಿದ್ರು ಅಂತಂದರೆ ಈ ಪ್ಯಾಸೇಜ್ ಒಳಗಡೆ ಓಡಾಡೋದಕ್ಕೆ ಅಂತಂತೇಳಿ ಇರಲಿ ಅಂತಂತೇಳಿ. ಈ ಪಾರ್ಕಿಂಗ್ ಟೈಲ್ಸ್ ಯಾವುದು ಇದೆ ಆ್ಯಕ್ಚುಲಿ? ಸೊ ಪಾರ್ಕಿಂಗ್ ಟೈಲ್ಸ್ ಆಲ್ಮೋಸ್ಟ್ ನಮಗೆ ರೆಗ್ಯುಲರ್ದೇನೆ ಇದು. ನಮ್ಮ ಲಾಸ್ಟ್ ಬಿಲ್ಡಿಂಗಲ್ಲಿ ಒಂದು 2-3 ಸೈಟಲ್ಲಿ ಯೂಸ್ ಮಾಡಿದ್ದೀವಿ. ಎಷ್ಟು ಸರ್ ಕಾಸ್ಟ್? ಸರ್ ಇದು ಆಲ್ಮೋಸ್ಟ್ ಒಂದು 45 ರೂಪೀಸ್ ಗಂಟೆ ಬರುತ್ತೆ. 45 ಗಂಟೆ ಬರುತ್ತೆ. ಬಟ್ ಇದೆ ಏನಂದರೆ ಆ್ಯಂಟಿ ಸ್ಕಿಡ್ ಏನೇ ಇದೆ, ಅದ್ರ ಜೊತೆಯಲ್ಲಿ ತುಂಬ ರಫ್ ಇರಲ್ಲ, ಆಮೇಲೆ ಕ್ಲೀನಿಂಗ್ ಎಲ್ಲ ಈಸಿ ಇರುತ್ತೆ ಸರ್. ಓಕೆ, ಇದು ಸಂಪ್ ಎಷ್ಟು ಕೆಪಾಸಿಟಿ ಇದೆ? ಸಂಪ್ ಆಲ್ಮೋಸ್ಟ್ ಸರ್ ಒಂದು 8,000 ಲೀಟರ್ 10,000 ಲೀಟರ್ ಸಿಕ್ಕಿರುತ್ತೆ. 8 to 10,000. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ ಸರ್. ಫ್ರಂಟ್ ಕ್ಲಾಡಿಂಗು 2x4 ಟೈಲ್ಸ್ನ ಯೂಸ್ ಮಾಡಿದ್ದೀವಿ. 2x4 ಆಲ್ಮೋಸ್ಟ್ ನಮಗೆ ಏನೋ ಒಂದು ಆಫ್ ವೈಟ್ ಕಲರ್ಗೆ ಅಂತ ಹೋಗಿದ್ದೀವಿ. ಬಟ್ ಇದರಲ್ಲಿ ಏನು ಡಿಫ್ರೆಂಟ್ ಏನಂತಂದ್ರೆ ಒಂದು ಸ್ಪೇಸರ್ ಜಾಯಿಂಟ್ ಕೊಟ್ಕೊಂಡು ಸ್ಪೇಸರ್ ಕೊಟ್ಟಿದ್ದೀರಾ, ಬ್ಲ್ಯಾಕ್ ಸ್ಪೇಸರ್ ಹಾಕಿದ್ದೀರಲ್ವಾ, ಮಾಡಿದ್ದೀವಿ. ಅದೊಂದು ಹೈಲೈಟ್ ಆಗಿದೆ. ಆ್ಯಂಡ್ ಈ ಪಾರ್ಕಿಂಗ್ ಒಳಗಡೆ ಏನೇನು ಬೇಕೋ ಅಂತ ಎಲ್ಲದಕ್ಕೂ ಕೂಡ ಮೀಟರ್ ಬಾಕ್ಸ್ ಅಂತ ವ್ಯವಸ್ಥೆ ಕೊಟ್ಟಿದ್ದೀವಿ. ಇಲ್ಲಿ ಒಳಗಡೆ ಕಿಚನ್ ಇದೆ. ಆ್ಯಂಡ್ ಅದಕ್ಕಂತ ಒಂದು ಗ್ರಾನೈಟ್ ಬೀಡಿಂಗ್ ಅಂತ ತೊಗೊಂಡಿದ್ದೀವಿ. ಅಲ್ಲಿ ಈ ಪಾರ್ಟ್ನ ಬೇಕಂದ್ರೆ ಅವರು ಗ್ಯಾಸ್ ಗೋಡೌನ್ ಅದು ಇದಕ್ಕೆ ಕೂಡ ಇಲ್ಲಿ ಕೆಳಗಡೆ ಅಲ್ವಾ? ಹೌದು ಸರ್. ಓಕೆ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಫ್ರಂಟಲ್ಲಿ ಒಂದು ವಿಂಡೋ ಬಂದಿದೆ, UPVC ವಿಂಡೋ ಮತ್ತು ಗ್ರಾನೈಟ್ ಬೀಡಿಂಗು ಸರ್. ಓಕೆ, ಈ ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ನಾವು ಸಾಲಿಡ್ ಫ್ರೇಮಿಗೆ ಟೀಕು ಡೋರ್ನ ಹಾಕಿದ್ದೀವಿ ಸರ್. ನಮಗೆ ಬರೀ ಡೋರ್ ಬಂದ್ಬಿಟ್ಟು ನಮಗೆ ಒಂದು 10,000 to 11,000 ಆಗುತ್ತೆ ಸರ್. 11,000 ಆಗುತ್ತೆ. ಆಮೇಲೆ ಹ್ಯಾಂಡಲ್ಸು ಮತ್ತು ಫಿಕ್ಚರ್ಸ್ ಅದು ಇದೆಲ್ಲ ಅಂತಂದರೆ ನಮಗೊಂದು 20,000 ಗಂಟೆ ಬರುತ್ತೆ ಸರ್ ಇದು. ಓಕೆ, ಸೊ ಇದು 1 BHK ಅಲ್ವಾ ಸರ್? ಇದು 1 BHK ಸರ್. ಇದು ಎಷ್ಟು ದೊಡ್ಡದಾಗಿದೆ ಹಾಲ್ ಇದು? ಸರ್ 1 BHKನಲ್ಲಿ ಹಾಲ್ ಬಂದ್ಬಿಟ್ಟು ನಮ್ಗೆ ಅಗೇನ್ ಇದನ್ನು ಕೂಡ ಒಂದು 10 ಅಡಿ ಅಗಲ ಸಿಗುತ್ತೆ ಸರ್. 10 ಅಡಿನಾ? 11 ಅಡಿ ಉದ್ದ ಸಿಗುತ್ತೆ. ಈ ಸ್ಪೇಸು ನಮಗೆ 11 ಅಡಿ ಸಿಗುತ್ತೆ ಸರ್. 11 ಅಡಿ ಸಿಗುತ್ತೆ. ಇಲ್ಲೇ ಟಿವಿ ಎದುರುಗಡೆ ನಾವು ಟಿವಿ ಯೂನಿಟ್ ಕೊಟ್ಟಿದ್ದೀವಿ. ಅಲ್ಲಿ ನೀವು ನಿಂತಿರೋ ಕಡೆ ಮತ್ತೆ ಇಲ್ಲಿ ಒಂದು ಚಿಕ್ಕದಾಗಿ ಸೋಫಾ ಹಾಕೊಂಡು ಕೂತ್ಕೊಳ್ಳೋದು. ಇಲ್ಲಿ ಸೋಫಾ ಹಾಕೊಬಹುದು. ಈ ಫ್ಲೋರಿಂಗ್ ಯಾವ್ದು ಇದು? ಎಷ್ಟಾಯ್ತು ಇದು? ಸರ್ ಇದು 2x4 ಆಲ್ಮೋಸ್ಟ್ ವೈಟ್ ಮತ್ತು ಗ್ರೇ ಫಿನಿಶ್ಡ್ ಇದೆ, ಗ್ರೈನ್ಸ್ ಇದೆ ಸರ್. 2x4 ವೆಟ್ರಿಫೈಡ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಅಂಡ್ ಎಕ್ಸಾಕ್ಟ್ಲಿ ಅಗ್ನಿಮೂಲೆ ಕಿಚನ್ ಕೊಟ್ಟಿದ್ದೀವಿ. ಕಿಚನ್ ಸೈಜ್ ಹೇಳಿ? ಕಿಚನ್ ಸರ್ 6.5 ಅಡಿ ಅಗಲ ಇದೆ. ಮತ್ತೆ ಲೆಂತ್ ಬಂದ್ಬಿಟ್ಟು ನಮಗೆ ಇದನ್ನು ಕೂಡ ಒಂದು 9 ಅಡಿ ಗಂಟೆ ಸಿಗುತ್ತೆ ಸರ್. 6ಕ್ಕೆ 9 ಅನ್ಬೋದಾ? 6.5ಗೆ 9 ಸರ್. 6.5ಗೆ 7 ಅಡಿ ಗಂಟೆ ಸಿಗುತ್ತೆ. ಮೂವ್ ಹಾಕ್ಬೋದು, ಅಷ್ಟು ಸ್ಪೇಸ್ ಇದೆ. 2 ಫೀಟ್ ಕೌಂಟರ್ ಕೊಟ್ಟಿದ್ದೀವಿ. ಆ್ಯಂಡ್ ಇದು 30 mm ಕೊಟ್ಟಿದ್ದೀವಿ ಸರ್. ಕೌಂಟರ್ ಎಲ್ಲ 30 mm ಕೊಟ್ಟಿದ್ದೀವಿ. ಬಿಕಾಸ್ ಇಂಟೀರಿಯರ್ ಏನಿಲ್ಲ. ಇಲ್ಲೂ ಗ್ರಾನೈಟ್ ಹಾಕಿದ್ದೀರಾ? ಬಾಟಮಲ್ಲೆಲ್ಲ ಗ್ರಾನೈಟ್ ಹಾಕ್ಕೊಟ್ಬಿಟ್ಟಿದ್ದೀವಿ. ಆ್ಯಂಡ್ ಅದಾದಮೇಲೆ ವಾಲ್ ಕ್ಲಾಡಿಂಗ್ ಕಂಪ್ಲೀಟಾಗಿ ಮಾಡಿದ್ದೀವಿ ಸರ್. 4 ಫೀಟ್ವರೆಗೂ ವಾಲ್ ಕ್ಲಾಡಿಂಗ್ ಮಾಡಿದ್ದೀವಿ. ಮತ್ತು ಸಜ್ಜೆ ಇಲ್ಲಿ ಕೊಡೋ ಬದಲಾಗಿ ಇಲ್ಲಿ ಉಲ್ಟಾ ಕೊಡ್ಕೊಂಡಿದ್ದೀವಿ ಸರ್. ಇದನ್ನು ಚೇಂಜಸ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಬಿಡಿ ಸರ್. ಮತ್ತು ಇದು ಎರಡಕ್ಕೂ ಡಿಫ್ರೆನ್ಸ್ ಬರಲಿ ಅಂತಂತೇಳಿ ಇಲ್ಲೊಂದು ಬ್ರ್ಯಾಂಡಿಂಗ್ ಅಂತ ಒಂದು ಬ್ರ್ಯಾಂಡಿಂಗ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂದರೆ ಸರ್ ಇದು ಆ್ಯಕ್ಚುಲಿ ನಮಗೆ ಒಂದೇ ರೂಮ್ ಇರೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಲೆಕ್ಕಕ್ಕೆ ಬರುತ್ತೆ. ಓಕೆ. ಡೋರ್ ಸರ್, ಇದು ಡೋರ್ ಹೇಳ್ಬಿಟ್ಟು ಡೋರ್ ಬಂದ್ಬಿಟ್ಟು ಅಗೇನ್ ಲ್ಯಾಮಿನೇಟೆಡ್ ಡೋರ್ ಇದೆ ಸರ್.
ಲ್ಯಾಮಿನೇಟೆಡ್ ಡೋರ್. ಅದಕ್ಕೆ ಪೇಂಟಿಂಗ್ ನೋಡ್ಬೋದು, ಪೇಂಟಿಂಗ್ ಮ್ಯಾಚ್ ಆಗೋ ಥರ ಪೇಂಟ್ ಮಾಡಿ ಇಟ್ಟಿದ್ದೀವಿ. ಎಷ್ಟಾಯ್ತು ಸರ್ ಇದು ಡೋರ್ ಎಷ್ಟಾಯ್ತು? ಸರ್ ಡೋರ್ ಒಂದು 5,000 ಆಗುತ್ತೆ ಸರ್. 5,000 ಆಗುತ್ತೆ. ಮತ್ತು ವಾಸ್ಕಾಲು ಫಿಕ್ಚರ್ಸ್ ಎಲ್ಲ ಅಂದರೆ ಒಂದು 10-12,000 ಗಂಟೆ ಬರುತ್ತೆ ಸರ್. ಓಕೆ, ಒಳಗಡೆ ಹೋಗ್ಬಿಡೋಣ, ರೂಮ್ ತೋರಿಸ್ಬಿಡೋಣ ಸರ್. ರೂಮ್ ತೋರಿಸೋಣ ಸರ್. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಈ ರೂಮ್ ಅಷ್ಟೇ ನಮಗೆ ಅಗಲ ಬಂದ್ಬಿಟ್ಟು ಒಂದು ಹತ್ತತ್ರ ನಮ್ಗೆ ಒಂದು 9 ಫೀಟ್ ಸಿಗುತ್ತೆ ಈ ಕಡೆ ಈ ಸ್ಪೇಸು. ಹಿಂಗೆ ಬಂದರೆ ನಮಗೆ 12 ಫೀಟ್ ಮೇಲೆ ಸಿಗುತ್ತೆ ಸರ್. 9/12 ಸಿಗುತ್ತೆ ಸರ್. ಅಡ್ಡಿಲ್ಲ ಸರ್, ಚೆನ್ನಾಗಿದೆ ಸರ್. ವಾರ್ಡ್ರೋಬ್ ಬಿಟ್ಟಿದ್ದೀವಿ. ಇನ್ನು ಆರಾಮಾಗಿ ಇಲ್ಲಿ ಕಾಟ್ ಹಾಕೊಂಡ್ರು ನಮಗೆ ಆರಾಮಾಗಿ ಸುತ್ತ ಕಡೆ ಓಡಾಡೋಷ್ಟು ಜಾಗ ಇರುತ್ತೆ. ಜಾಗ ಇದ್ದೇ ಸರ್. ಆಮೇಲೆ ಬ್ಯಾಕ್ ಸೈಡು ಕೂಡ ಜಾಗ ಬಿಟ್ಟಿದ್ದೀವಿ. ಮತ್ತು ಅಗೇನ್ ವಿಂಡೋನು ಕೂಡ ಸ್ಪೇಷಿಯಸ್ ಆಗಿ ಕೊಟ್ಕೊಂಡಿದ್ದೀವಿ. ಸೊ ರೆಂಟ್ ಪರ್ಪಸ್ ಪರವಾಗಿಲ್ಲ ಸರ್, ಪರ್ಫೆಕ್ಟ್ ಆಗಿದೆ ಸರ್. ರೆಂಟ್ ಪರ್ಪಸ್ಗೆ ನಾವು ಏನು ಯೋಚನೆ ಮಾಡೋಂಗಿಲ್ಲ. ಪೇಂಟಿಂಗ್ ನೋಡ್ಬೋದು, ಇದರಲ್ಲಿ ಸ್ವಲ್ಪ ಆಫ್ ವೈಟ್ ಥರ ಹೋಗಿದ್ದೀವಿ. ಒಂದು ಸ್ವಲ್ಪ ಡಲ್ ಕಲರ್ ಅಂತ ಹೇಳ್ಬಿಟ್ಟು ಸಿಂಗಲ್ ಕಲರಲ್ಲೇ ಹೋಗಿದ್ದೀವಿ ಸರ್. ಓಕೆ. ಇನ್ನೊಂದು ರೂಮ್ ಇದೆಯಾ? ಇಲ್ಲ ಸರ್. ಇಲ್ಲಿ ಇನ್ನೊಂದು ಏನಂದ್ರೆ ಟಾಯ್ಲೆಟ್. ಇದು 1 BHK ಅಲ್ವಾ? 1 BHK ಸರ್. ಇದು ವಾಶ್ರೂಮ್ ಸರ್. ಈ ಸೈಜ್ ಏನಿದೆ ಸರ್ ಇದು? ಸರ್ ಇದು ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 4 ಅಡಿ ಒಳಗಡೆ ಕ್ಲಿಯರ್ ಇದೆ. ವಾಲೆಲ್ಲ ಸೇರಿಸ್ಕೊಂಡ್ರೆ 4.25 ಬರುತ್ತೆ. 4.25ಗೆ ನಮಗೆ ಆಲ್ಮೋಸ್ಟ್ ಒಂದು 7 ಅಡಿ ಉದ್ದ ಇದೆ ಸರ್. 7 ಅಡಿ ಬರುತ್ತೆ. 7 ಫೀಟ್ಗೆ ಎಂಡ್ ಮಾಡಿಬಿಟ್ಟಿದ್ದೀರಲ್ವಾ? ಎಂಡ್ ಮಾಡಿ, ಯಾಕಂದ್ರೆ ಮೇಲ್ಗಡೆ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ ಸರ್. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಫಿಟ್ಟಿಂಗ್ಸ್ ಎಲ್ಲ ಸೆರಾನೇ ತೊಗೊಂಡಿದ್ದೀವಿ ಸರ್. ಸೇರ ತೊಗೊಂಡಿದ್ದೀರಾ ಇಲ್ಲಿ? ಇದು WPC ಡೋರ್ ಅಲ್ವಾ ಸರ್? WPC ಡೋರ್ ಸರ್. WPC ಡೋರು. ಆ್ಯಂಡ್ ಅಗೇನ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಾಂದರೆ ಹ್ಯಾಂಡ್ ವಾಶ್ ಹಾಕೊಳ್ಳೋಕೆ ಅಂತ ಎಲ್ಲ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಅವರು ಎಕ್ಸಾಕ್ಟ್ಲಿ ಆಮೇಲೆ ವಾಷಿಂಗ್ ಮಿಷಿನ್ ಕೂತ್ಕೊಳ್ಳೋಷ್ಟು ಜಾಗನೂ ಇದೆ ಸರ್. ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಕಂಪ್ಲೀಟ್ ಸ್ಟೋರೇಜ್ ಸರ್. ಟೋಟಲ್ 1 BHK. ಸರ್ ಇದಕ್ಕೆ ಎಷ್ಟು ಬಾಡಿಗೆ ಬರ್ಬೋದು ನಿಮ್ಮ ಪ್ರಕಾರ? ಸರ್ ಇಲ್ಲಿ ಆಲ್ಮೋಸ್ಟ್ ಈ ಏರಿಯಾದಲ್ಲಿ 10,000 ಇದೆ ಸರ್. 1 BHK 10,000 ರೂಪಾಯಿ ಇದೆ ಸರ್. ನಮ್ಮ ಕಡೆ ಎಲ್ಲ ಎಷ್ಟು ಬರ್ಬೋದು ಇದಕ್ಕೆ? ನಮ್ಮ ಕಡೆ ಅಂದ್ರೆ 7,000 ಹೋಗುತ್ತೆ ಸರ್. 7,000 ಕೊಡ್ಬೋದು. ಅಲ್ಲೆಲ್ಲ 7,000 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತ ಹೇಳ್ತೀರಾ ಸರ್? ಇವಾಗ ಓನರ್ ಮನೆ ಆಯಿತು, ಇಲ್ಲಿ ಮೇಲ್ಗಡೆ ಅದು ಓನ್ ಪರ್ಪಸ್ ಇಟ್ಕೊಂಡಿರೋದಲ್ವಾ ಫಸ್ಟ್ ಫ್ಲೋರ್? ಆಲ್ಮೋಸ್ಟ್ ಅದರಲ್ಲಿ ಓನರ್ ಇರಬೇಕು ಅಂತಂತಿದ್ರೆ ಇಲ್ಲ ರೆಂಟ್ಗೆ ಅಂತ ಮಾಡಿದ್ದಾರೆ. ತುಂಬಾ ಡಿಫ್ರೆನ್ಸ್ ಏನು ಮಾಡಿಲ್ಲ. ಇದು ಆಲ್ಮೋಸ್ಟ್ ನಾವು 2nd ಫ್ಲೋರ್ ಮೇಲೆ ಬರ್ತಾ ಇದೀವಿ ಸರ್. ಮೇಲೆ ಬರ್ತಾ ಇದೀವಿ. ಮುಂದೆಗಡೆ ನೋಡ್ಬೋದು ಆಲ್ಮೋಸ್ಟ್ ಸಫಿಷಿಯೆಂಟ್ ಸ್ಪೇಸ್ ಇದೆ. ಇಲ್ಲೇನೆ ನಮಗೆ ಬಾಲ್ಕನಿ ಮತ್ತೆ ಮುಂದೆ ಫ್ರಂಟ್ ಲಾಬಿ ಎರಡಕ್ಕೂ ಆಗಷ್ಟು ಕೂಡ ಸ್ಪೇಸ್ ಇದೆ ಸರ್. ಅಷ್ಟು ಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಕಾಲಮ್ ನಮಗೆ ಸೈಟ್ ಇರೋದು ಇಲ್ಲಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ತೊಗೊಂಡಿದ್ದೀವಿ ಸರ್. ಸ್ವಲ್ಪ ಮುಂದೆ ಬಂದಿದೆ ಕಾಲಮ್ ಇಂದ ಸ್ವಲ್ಪ ಇದು ಮಾಡಿದ್ದೀವಿ ಸರ್. ಅಲ್ಲಿ ಅಡ್ಡ ಇರೋದ್ರಿಂದ ಎಲಿವೇಶನ್ ತೋರ್ಸೋಕ್ಕಾಗಿಲ್ಲ. ಇಲ್ಲಿಂದ ಒಂದು ಸ್ವಲ್ಪ ತೋರಿಸ್ಬಿಡಿ ಸರ್. ನೋಡಿ ಸರ್, ಎಲ್ಲ ಪ್ಲಾಸ್ಟಿಂಗ್ ಅಲ್ಲೇ ಮಾಡಿರೋದು ಕಂಪ್ಲೀಟ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡು. ಆಮೇಲೆ ಕಂಪ್ಲೀಟ್ ಇಲ್ಲಿಂದ ಇದೊಂದು ಮಾಡ್ಕೊಂಡಿದ್ದೀವಿ. ಮತ್ತು ಇದು ಪ್ರಾಜೆಕ್ಟ್ ಔಟ್ ಮಾಡ್ಕೊಂಡಿರೋದು ಗೋಡೆ ಕಟ್ಕೊಂಡಿದ್ದೀವಿ ಸರ್. 1 ಅಡಿ ಹೊರಗಡೆ ತೊಗೊಂಡಿದ್ರೆ 1 ಅಡಿ ತೊಗೊಂಡಿದ್ದೀವಿ ಸರ್. 1 ಅಡಿ ತೊಗೊಂಡಿದ್ದೀವಿ. ಆರಾಮಾಗಿ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ಸರ್. ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ಮೆಟ್ಲೂ ಕೂಡ ಆಚೆ ದೊಡ್ಡದಾಗಿ ಬಂದಿದೆ. ಅದನ್ನು ಕೂಡ ತೋರಿಸ್ಬಿಟ್ಟು ಇದು ಮಾಡೋಣ ಸರ್. ಇಲ್ಲಿ ಡೋರ್ ಯಾವ ಥರ ತೊಗೊಂಡಿವಿ ಸರ್? ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ನಾವು ಅಗೇನು ಟೀ ಕುಡ್ ಡೋರ್ನೇ ತೊಗೊಂಡಿದ್ದೀವಿ. ಬಟ್ ವಾಸ್ಕಲ್ ಟೀ ಕುಡ್ದಲ್ಲ, ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪಾಲಿಶ್ ಮಾಡಿ ಇಟ್ಟಿದ್ದೀವಿ. ಮತ್ತು ಒಂದು ಗ್ರಾನೈಟ್ ಬೀಡಿಂಗ್, ರೆಗ್ಯುಲರ್ ಗ್ರಾನೈಟ್ ಬೀಡಿಂಗ್ ಮಾಡಿದ್ದೀವಿ. ಆಮೇಲೆ ಎಲ್ಲದಕ್ಕೂ ಕೂಡ ಸ್ಪೇಸರ್ ಜಾಯಿಂಟ್ ಕೊಟ್ಬಿಟ್ಟು ಟೈಲ್ಸ್ನ ಫುಲ್ ಲೈಟಿಗೆ ಅಂತ ಟೈಲ್ಸ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಸರ್ ವಿಂಡೋಗೆ ಸ್ವಲ್ಪ ಇಲ್ಲೇ ಲಿವಿಂಗ್ ಏರಿಯಾ ಹತ್ತಿರದಲ್ಲೇ ಇರೋದ್ರಿಂದ ನಮಗೆ ಫ್ರೋಸ್ಟೆಡ್ ಗ್ಲಾಸ್ನ ಕೊಟ್ಟಿದ್ದೀವಿ ಸರ್. ಫ್ರೋಸ್ಟೆಡ್ ಅದು? ಹೌದು ಸರ್. ಅಂದರೆ ವಿಸಿಬಿಲಿಟಿ ಇರಲ್ಲ. ಸ್ವಲ್ಪ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಂದರೆ ಬೆಳಕು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಒಳಗಡೆ ದಿಕ್ಕು. ಬಟ್ ಇರಲಿ, ಈಸ್ಟ್ ಫೇಸಿಂಗ್ ಇದೆ, ಇಷ್ಟೆಲ್ಲ ಸ್ಪೇಸ್ ಇರೋದ್ರಿಂದ ಬೇಕಾದ ಓಪನ್ ಇಟ್ಕೋಬೋದು ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಒಂದು ದಿವಸ ಒಳಗಡೆ ಔಟ್ ಓಪನ್ ಸರ್. ಸರ್ ಹಾಲ್ ಸೈಜ್ ಏನಿದೆ ಸರ್? ಸರ್ 2 BHK ಅದು ತೋರಿಸ್ತಾ ಇದೀವಲ್ಲ, ಸೊ ಆಲ್ಮೋಸ್ಟ್ ನಮಗೆ 10 ಅಡಿಯಿಂದ 10.5 ಅಡಿ ಅಗಲ ಸಿಗುತ್ತೆ. ಹಿಂಗೆ ಲೆಂತ್ ಬಂದ್ಬಿಟ್ಟು ನಮಗೆ 14 ಅಡಿ ಸಿಗುತ್ತೆ ಸರ್. ಸಾಕಲ್ವಾ? ಸಫಿಷಿಯಂಟ್ ಆಗಿದೆ ಸರ್. ಅಂದ್ರೆ ನಮ್ಗೆ ಇವಾಗ ಇಲ್ಲೇನು ಪ್ರಾಬ್ಲಮ್ ಏನಂತಂದ್ರೆ ಸರ್, ಇವಾಗ ಈ ಥರದ್ದು ಮಾಡಿದಾಗ ನಮಗೆ ವಿಂಡೋ ಒಂದೇ ಆಪ್ಷನ್ ಇರೋದು. ನೀವು ಹಿಂದೆ ನಿಂತಿರೋದು ಬಿಟ್ರೆ ಈ ವಾಲ್ ನಮಗೆ ಫುಲ್ ಲೆಂತ್ ಸಿಗುತ್ತೆ. ಇಲ್ಲಿ ಟಿವಿ ಯೂನಿಟ್ ಮಾಡೋಣ ಅಂತ ಹೋದ್ವಿ ಅಂತಂದ್ರೆ ನಮಗೆ ಸಿಟ್ಟಿಂಗ್ ಏರಿಯಾ ಸಿಗಲ್ಲ, ಸರಿ ಆಗಲ್ಲ. ಹಂಗಾಗಿ ಅಲ್ಲಿ ವಿಂಡೋ ಕೊಟ್ಟಿರೋದ್ರಿಂದ ಇಲ್ಲಿಗೆ ಸಿಟ್ಟಿಂಗ್ ಟಿವಿ ಯೂನಿಟ್ ಅಂತ ಹೇಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಸೋಫಾ ಹಾಕೋಬಹುದು, ಅಲ್ಲಿಗೆ ಒಂದು ಸೋಫಾ ಹಾಕೋಬಹುದು, ಮತ್ತೆ ಇಲ್ಲೊಂದು ಹಾಕೋಬಹುದು ಸರ್. ಅಲ್ಲಿ ಸೈಡಲ್ಲಿ ಸೈಡ್ಗೆ ಹಾಕೋಬಹುದು, ಅಲ್ಲಿ ಹಾಕೋಬಹುದು. ಸಫಿಷಿಯೆಂಟ್ ಆಗಿರುತ್ತೆ. ಅಂಡ್ 2 BHK ಬೇಕಾಗಿರೋಷ್ಟು ಸಫಿಷಿಯೆಂಟ್ ಹಾಲ್ ಇದೆ ಸರ್. ಸಾಕಂತೀರಾ? ಇದು ಏನು ಕಾಂಪ್ರಮೈಸ್ ಎಲ್ಲ ಏನಿಲ್ಲ, ಅಷ್ಟು ನೀಟಾಗಿದೆ ಸರ್. ಇಲ್ಲಿ ಬಂದಿದೆ ಅಂದರೆ ಕಿಚನ್ ಸರ್. ಕಿಚನಲ್ಲಿ ಆಗೇನು ನೋಡ್ಬೋದು, ಎಲ್ಲ ಬಾಟಮ್ ಎಲ್ಲ ಗ್ರಾನೈಟಲ್ಲಿ ಹಾಕಿದ್ದೀವಿ. ಅಂಡ್ ಅದಾದಮೇಲೆ ಕೌಂಟ್ರ್ ಕೂಡ ಒಂದು ಬ್ಲ್ಯಾಕ್ ಗ್ರಾನೈಟಲ್ಲಿ ಕೌಂಟ್ರ್ ಮಾಡಿಟ್ಟಿದ್ದೀವಿ. ಅಂಡ್ ಈ ಏರಿಯಾನ ಅವ್ರಿಗೆ ಫ್ರಿಡ್ಜ್ ಪಾಯಿಂಟ್ಸ್ ಅದು ಇದಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಕಟ್ ಮಾಡಿ ನಿಲ್ಸಿದ್ದೀವಿ ಸರ್. ಇಲ್ಲೇ ಕೂಡ ಸೆಲ್ಫ್ ಕೂಡ ಗ್ರಾನೈಟಲ್ಲೇ ಕೊಟ್ಟಿದ್ದೀವಿ. ಅದಾದಮೇಲೆ ಸಿಂಕ್ ಗ್ರಾನೈಟ್ ಇದ್ದಾನೆ, ಮತ್ತು ಅದ್ರ ಮೇಲೆ ಒಂದು ಸ್ಟೋರೇಜ್ಗೆ ಒಂದು ಇದು ಕೊಟ್ಟಿದ್ದೀವಿ, ಒಂದು ಗ್ರಾನೈಟ್ ಸಿಂಕ್ ಕಟ್ಔಟ್ನ. ಅದಾದಮೇಲೆ ಯು ಶೇಪಲ್ಲಿ ಎಲ್ ಶೇಪಲ್ಲಿ ಬ್ಯಾಕ್ ಸೈಡ್ಗೆ ಸಜ್ಜಾನ್ ಕೊಟ್ಟಿದ್ದೀವಿ. ಸಜ್ಜಾ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್.
ಅಲ್ಲಿ ಈ ಟೈಲ್ಸ್ ನೋಡ್ಬೋದು. ಈ ತರದ್ ಸ್ವಲ್ಪ ಪ್ಲೇನ್ ಟೈಲ್ಸ್ ಹಾಕೊಂಡ್ರೆ ನಮಗೆ ಕ್ಲೀನಿಂಗ್ ಎಲ್ಲ ಈಸಿ ಇರುತ್ತೆ. ಆಕ್ಚುಲಿ ಇದನ್ನ ವಾಶ್ರೂಮ್ಸ್ಗೂ ಹಾಕೋಬಹುದು ಮತ್ತೆ ಕಿಚನ್ಗೂ ಹಾಕೋಬಹುದು. ಇವಾಗ ಯಾವ್ದು ಡಿಫ್ರೆನ್ಸ್ ಅಂತ ಏನಿಲ್ಲ ಸರ್. ಈಸಿ ಕ್ಲೀನ್ ಮಾಡ್ಕೋಬಹುದು. ಎಂಬೋಸ್ಡ್ ಅದೆಲ್ಲ ಏನಿರಲ್ಲ, ಈಸಿ ಕ್ಲೀನಿಂಗ್ ಆಗುತ್ತೆ. ಇದನ್ನು ಅಷ್ಟೇ ಸರ್, 6.5 ಅಡಿ ಅಗಲ ಸಿಗುತ್ತೆ. ಮತ್ತೆ ನಮಗೆ ಲೆಂತ್ ಬಂದ್ಬಿಟ್ಟು ನಮಗೆ 9 ರಿಂದ 9.5 ಅಡಿ ಸಿಗುತ್ತೆ ಸರ್. 9.5 ಸಿಗುತ್ತೆ ಸರ್. ಆರಾಮಾಗಿ ಇಲ್ಲಿ ಕುಕಿಂಗ್ ಮಾಡ್ಬೋದು. ಅಲ್ಲಿ ಪಾತ್ರೆ ಇದನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಮತ್ತೆ ವೆಜಿಟೇಬಲ್ಸ್ ವಾಶಿಗೆ ಅಂತ ಆಗುತ್ತೆ. ಇದಿಷ್ಟು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ತರ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಫ್ರಿಜ್ ಕೊಟ್ಕೋಬಹುದು ಸರ್. ಇಷ್ಟು ಸ್ಪೇಷಿಯಸ್ ಆಗಿದೆ ಸರ್. ಚೆನ್ನಾಗಿದೆ ಬಿಡಿ ಸರ್, ಸಫಿಷಿಯಂಟ್ ಬಿಡಿ ಸರ್. ಸರ್ ಫಸ್ಟ್ ರೂಮ್ ನೋಡ್ಕೊಂಬರೋಣ ಬನ್ನಿ ಸರ್. ಎಸ್ ಸರ್. ಮಾಸ್ಟರ್ ಬೆಡ್ರೂಮ್ ರೂಮ್ ನೋಡ್ಕೊಂಬರೋದಾದ್ರೆ ನಮ್ಗೆ ನೋಡ್ಬೋದು ಕೆಳಗಡೆದು ರೂಮ್ ಹೆಂಗ್ ಬಂದಿತ್ತಲ್ಲ ಅದಕ್ಕೆ ನೀವು ಸ್ವಲ್ಪ ದೊಡ್ಡ ತಗೊಂಡಿದೀವಿ ಸರ್. ಎಷ್ಟು ಸೈಜ್ ಏನಿದೆ ಸರ್? 12 ಅಡಿ ಅಗಲ ಇದೆ ಮತ್ತೆ 9 ಅಡಿ ಹಿಂಗೆ ಉದ್ದ ಇದೆ ಸರ್. 12/9 ಇದೆ ನೋಡ್ಬೋದು. ಇಲ್ಲಿ ಕುಬೇರ ಮೂಲೆಗೆ ಅಂತ ವಾರ್ಡ್ರೋಬ್ಗೆ ಅಂತ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಎಲ್ ಶೇಪಲ್ಲಿ ಸಜ್ಜೆ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಆರಾಮಾಗಿ ಇಲ್ಲಿ ಕಾಟ್ ಹಾಕೋಬಹುದು ಸರ್. ಇಲ್ಲಿ ಕಾಟ್ ಹಾಕೊಂಡು ನಾರ್ತ್ ಫೇಸಿಂಗ್ಗೆ ಕಾಟ್ ಹಾಕೋಬಹುದು. ಮತ್ತೆ ಆ ಕಡೆ ಎಲ್ಲ ಸ್ಪೇಸ್ ಹಂಗೆ ಉಳಿದಿರುತ್ತೆ, ಓಡಾಡಕ್ಕೆ ಜಾಗ ಇರುತ್ತೆ, ಸಫಿಷಿಯಂಟ್ ಆಗಿರುತ್ತೆ ಸರ್. ಆಮೇಲೆ ವಿಂಡೋನ ಅಲ್ಲೇ ಕೊಟ್ಕೊಂಡಿದೀವಿ. ಅಲ್ಲಿ ಕೊಟ್ಕೊಂಡಿರೋದ್ರಿಂದ ನಮಗೆ ಎದುರುಗಡೆ ಕ್ರಾಸ್ ವೆಂಟಿಲೇಷನ್ ತರನೇ ಇರುತ್ತೆ. ಮನೆ ಒಳಗಡೆ ಗಾಳಿ ಬರೋದು. 2 ವಿಂಡೋ ಬೇಕಾಗಿಲ್ಲ, ಒಂದರಲ್ಲೇ ಸಾಕು ಅಂತ ಹೇಳ್ತೀರಾ. ಆಮೇಲೆ ಚಿಕ್ಕದಕ್ಕೆ ಆಮೇಲೆ ಅದೊಂದು ಮಿಸ್ಟೇಕ್ ಆಗುತ್ತೆ ಸರ್ ಎಲ್ಲ ಕಡೆನೂ. ಏನಾದ್ರು ರೂಮ್ ಸ್ಕ್ವೀಸ್ ಆದಂಗೆ 2 ವಿಂಡೋ ಕೊಡಕ್ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ ನಮಗೆ ವಾರ್ಡ್ರೋಬ್ ಏರಿಯಾ ಮತ್ತೆ ಕಾಟ್ ಏರಿಯಾ ಅದಕ್ಕೆಲ್ಲ ಸಿಗಲ್ಲ. ಸೊ ಈ ಸಫಿಷಿಯಂಟ್ ಈ ತರದ್ದು ಒಂದು 150 ಸ್ಕ್ವೇರ್ ಫೀಟ್ ಒಳಗಡೆ ರೂಮ್ ಬರ್ತಾ ಇದೆ ಅಂತಂದ್ರೆ ಒಂದು ವಿಂಡೋ ಕೊಟ್ಕೊಂಡ್ರೆ ಸಾಕಂತೀರಾ? ಸಫಿಷಿಯಂಟ್ ಆಗಿರುತ್ತೆ. ಬನ್ನಿ ಸರ್, ಇನ್ನೊಂದು ರೂಮ್ ತೋರಿಸ್ಬಿಡೋಣ ಹಾಗೆ ಸರ್. ಎಸ್ ಸರ್. ಸರ್ ಇನ್ನೊಂದು ರೂಮ್ ಸರ್. ಇನ್ನೊಂದು ರೂಮ್ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿದೆ ಸರ್. ಓಕೆ. ಏನು ಸೈಜ್ ಸರ್ ಇದು? ಸರ್ ಇದು ನಮಗೆ ಬಂದ್ಬಿಟ್ಟು ನಮಗೆ 11 ಅಡಿ ಅಗಲ ಇದೆ ಸರ್. ಲಿವಿಂಗ್ ಎಷ್ಟಿದೆಯಲ್ಲ ಅಷ್ಟು ಅಗ್ಲಕ್ಕೆ 10.5 ಅಷ್ಟು ಸಿಗುತ್ತೆ. ಮತ್ತೆ ಈ ಲೆಂತ್ ಬಂದ್ಬಿಟ್ಟು ನಮ್ಗೆ 8.5 ಅಡಿ ಸಿಗುತ್ತೆ ಸರ್. 8.5 ಸಿಗುತ್ತೆ. 10.5 ಹೌದು ಸರ್. ಸಾಕಲ್ಲ ಸರ್, ಇದು ಕೂಡ ಸಫಿಷಿಯಂಟ್. ಈಗ ಕಿಡ್ಸ್ ಬೆಡ್ರೂಮ್ ಮಾಡಕ್ಕಂತೂ ಆರಾಮಾಗಿ ಕಿಡ್ಸ್ ಬೆಡ್ರೂಮ್ ಮಾಡ್ಬೋದು, ಇಲ್ಲ ಪೇರೆಂಟ್ಸ್ ರೂಮ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾದ್ರು ಇವ್ ನೋಡಿ ಒಂದೇ ಬೆಡ್ರೂಮ್ ಬದಲಾಗಿ ಒಂದು ಏನೋ ವರ್ಕ್ ಫ್ರಮ್ ಹೋಮ್ ಆಫೀಸ್ ಮಾಡ್ಕೋಬಹುದು. ಈ ತರದಕ್ಕೆಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಸಾಕು ಸರ್ ಇದು. ಆಮೇಲೆ ಕಾಲಮ್ ಅಷ್ಟು ಒಳಗಡೆ ಇಟ್ಕೊಂಡಿದೀವಿ. ಮತ್ತೆ ಸ್ಟ್ರಕ್ಚರ್ ನ ಹಿಂದಕ್ಕೆ ತಳ್ಳಿ ಹಾಕಿದೀವಿ ಸರ್. ಹಿಂದಕ್ಕೆ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ವಾರ್ಡ್ರೋಬ್ಗೆ ಅದಕ್ಕೆ ಅಂತ ಮಾಡ್ಕೋಬಹುದು. ಚಿಕ್ಕದಾಗಿ ಸ್ಟೋರೇಜ್ ಮಾಡ್ಕೋಬಹುದು ಸರ್. ಕಂಪ್ಲೀಟ್ ಆಗಿ ಸ್ಟೋರೇಜ್. ಈ ಕಡೆ ಆಫ್ ಸೈಡ್ ಇರೋದ್ರಿಂದ ಎಲ್ಲ ಕಡೆನೂ ಅಷ್ಟೇ ಪರ್ಫೆಕ್ಟ್ ಸೆಟ್ ಬ್ಯಾಕ್ ನ ಬಿಡಕ್ಕಾಗಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಆಚೆ ತಳ್ಳಿ, ಟಾಯ್ಲೆಟ್ ನ ಅಷ್ಟೇ ಆಚೆ ತಳ್ಳಿದೀವಿ. ಈ ಕಡೆಯಿಂದ ಎಲಿವೇಶನ್ ತೋರ್ಸೋಣ ಸರ್, ಅದರಲ್ಲಿ ಕಾಣಿಸುತ್ತೆ, ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಔಟ್ ಹಿಂದೆಗಡೆನೂ ಅಷ್ಟೇ 2 ಅಡಿ ಬಿಟ್ಟಿದೀವಿ. ಬಟ್ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಿ ಇದಕ್ಕೆ ಪುಷ್ ಮಾಡಿ ಇದು ಮಾಡಿದೀವಿ. ಹೌದು ಸರ್. ಸರ್ ಈಗ ಓನರ್ ಮನೇಲಿ ಇದ್ದೀವಿ. ಸೊ ಇದು ಮೇನ್ ಡೋರ್ ಯಾವ ತರ? ಮೇನ್ ಡೋರ್ ಮೇಲ್ಗಡೆ ಟೀ ಕೊಟ್ಟಿದ್ವಲ್ಲ ಅದೇ ತರನೇ ಕೊಟ್ಟಿದ್ದೀವಿ. ಬಟ್ ಇದೊಂದು ಕಟ್ಟ ಡೋರ್ ಅಂತ ಒಂದು ಸಪ್ರೇಟ್ ಆಗಿ ತಗೊಂಡಿದೆ ಸರ್. ಇದೊಂದು ಸ್ವಲ್ಪ ವುಡ್ ಪೀಸ್ಗಳು ಅಡಿಷನಲ್ ಆಗಿ ಬರುತ್ತೆ. ಎಷ್ಟಾಯ್ತು ಸರ್ ಇದು ಡೋರ್? ಇದು ಸರ್ ಅದೇ ರೆಗ್ಯುಲರ್ ಬಜೆಟ್ ಅಲ್ಲಿ ಬರುತ್ತೆ. 3-4 ಸಾವಿರ ರೂಪಾಯಿ ಕಾಸ್ಟ್ಲಿ ಆಗುತ್ತೆ ಸರ್. ಎಷ್ಟು ಟೋಟಲ್ ಎಷ್ಟಾಯ್ತು ಸರ್? ಟೋಟಲ್ ಇದು ನಮಗೆ ಪರ್ಚೇಸ್ ಬಂದ್ಬಿಟ್ಟು ಒಂದು 14,000 ಆಗಿರುತ್ತೆ. ಮತ್ತೆ ಫ್ರೇಮ್ ಅದೆಲ್ಲ ಸೇರ್ಕೊಂಡು ನಮ್ಗೆ 25,000 ಆಗುತ್ತೆ. ಇದು 2 BHK ಅಲ್ವಾ ಸರ್? 2 BHK ಸರ್. ಫಸ್ಟ್ ಫ್ಲೋರ್ ಅಲ್ಲಿ. ಇದು ಸೈಜ್ ಏನ್ ಬರುತ್ತೆ ಸರ್? ಇದು ಸರ್ ಇದು ಸೈಜ್ ಆಲ್ಮೋಸ್ಟ್ ಸರ್ ಸೈಜಸ್ ಎಲ್ಲ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಲ್ಗಡೆ ಹೇಳ್ಬಿಡ್ತೀರಾ? ಪೂಜೆ ಮಾಡಿದ್ದಾರೆ ಎಲ್ಲ ಇದೆ. ಬ್ಯೂಟಿಫುಲ್ ಒಂದು ಲಿವಿಂಗ್ ಇದೆ. ಆಮೇಲೆ ನಮಗೆ ಎಲ್ಲ ಟೈಲ್ಸ್ ಗಳನ್ನು ಕೂಡ ಒಳ್ಳೆ ಗುಡ್ ಲುಕಿಂಗ್ ಟೈಲ್ಸ್ ಅಂತ ಸೆಲೆಕ್ಟ್ ಮಾಡಿದೀವಿ. 2x4. ಹೌದು ಸರ್, 2x4. ಒಂದು ಸ್ಪೇಷಿಯಸ್ ಲಿವಿಂಗ್ ಅಂತ ಹೇಳ್ಬೋದು. ಕಿಚನ್ ತೋರಿಸ್ಬಿಡೋಣ ಫಸ್ಟ್. ಕಿಚನ್ ತೋರಿಸ್ಬಿಡೋಣ ಸರ್. ಸರ್ ಕಿಚನ್ ಅಲ್ಲಿ ಅಷ್ಟೇನೆ ಆಲ್ಮೋಸ್ಟ್ ಮೇಲ್ಗಡೆ ಇಲ್ಲೆಲ್ಲ ಒಂದೇ ತರನೇ ಟೈಲ್ಸ್ ಹೋಗಿದೀವಿ. ಫ್ಲೋರ್ ಟೈಲ್ಸ್ ಮತ್ತೆ ಕೌಂಟರ್ ಎಲ್ಲಾನು ಮತ್ತೆ ಸೇಮ್ ಪ್ಯಾಟರ್ನ್ ಹೋಗಿದೀವಿ ಸರ್. ಬನ್ನಿ ಮೇಲೆ ಎಕ್ಸ್ಪ್ಲೇನ್ ಮಾಡೋಣ, ಫಸ್ಟ್ ತೋರಿಸ್ಬಿಡೋಣ ಸರ್. ಓಕೆ. ಇಲ್ಲಿ ವಾಶ್ರೂಮ್ ಬಂದಿದೆ ಸರ್. ವಾಶ್ರೂಮ್ ಅಂತ ತೋರಿಸ್ಬಿಡಿ ಸರ್. ಸೈಜ್ ವಾಶ್ರೂಮ್ ಆಲ್ಮೋಸ್ಟ್ ನಮಗೆ 4x7 ಸಿಗುತ್ತೆ ಸರ್. ಲೆಂತ್ ಸಿಗುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್? ಫಿಕ್ಸ್ಚರ್ಸ್ ಎಲ್ಲ ಸೆರ ಹೋಗ್ಬಿಟ್ಟಿದೀವಿ ಸರ್. ಕಂಪ್ಲೀಟ್ ಸೆರ ಹೋಗಿದ್ದೀರಾ? ಮತ್ತೆ ಇದ್ರ ಮೇಲ್ಗಡೆ ಇವಾಗ ಇದಾಕಿದೀವಿ. ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಬೇಕಾದ್ರೆ ಇಂಟೀರಿಯರ್ ಒಂದು ಡೋರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ವಿ. RLC ಆಮೇಲೆ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದೀವಿ ಸರ್. ಇಲ್ಲೇ ನಮ್ಗೆ ಹ್ಯಾಂಡ್ ವಾಶ್ ಅದು ಫಿಟ್ ಮಾಡ್ಕೊಳಕ್ಕೆ ಅಂತ ಹೇಳಿ ಇಲ್ಲಿ ಹ್ಯಾಂಡ್ ವಾಶ್ ಹಾಕೋಬಹುದು. ಒಂದು ಚಿಕ್ಕದೊಂದು ಮಿರರ್ ಹಾಕೋಬಹುದು. ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೋಬಹುದು ಸರ್. ಪರ್ಪಸ್ ಅಂತ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸೈಜಸ್ ಎಲ್ಲ ಮೇಲೆ ಹೇಳೋಣ ಸರ್. ಇಲ್ಲಿ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಪೇಷಿಯಸ್ ಆಗೂ ಇದೆ ಸರ್. ಸೂಪರ್ ಆಗಿದೆ. ಓಕೆ. ಡೋರ್ ಸರ್ ಇದು? ಸರ್ ಡೋರು ಅಗೇನ್ ನಮಗೆ ಮಾಮೂಲಿ ಲ್ಯಾಮಿನೇಟೆಡ್ ಡೋರ್ ಡೋರನ್ನೇ. ಇದಕ್ಕೆ ಮ್ಯಾಚ್ ಆಗಂಗೆ ಇಲ್ಲಿ ಪಕ್ಕದಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀವಿ ಸರ್ ಅಷ್ಟೇ. ಓಕೆ. ಈ ಕಡೆ ಬಂದ್ಬಿಡೋಣ. ಎಸ್ ಸರ್. 2 BHK. ಹೌದು ಸರ್. ಓಕೆ. ಒಂದು ರೂಮ್ ಸ್ವಲ್ಪ ಕಾಂಪ್ಯಾಕ್ಟ್ ಇದೆ, ಬಟ್ ಆರಾಮಾಗಿರ್ಬೋದು ಸರ್.
ಇರ್ಬೋದಾ? ಹೌದು ಸರ್. ಸರ್ ಈ ಥರ 2 BHK ಒಂದೆಷ್ಟು ರೆಂಟ್ ಬರ್ಬೋದು ಸರ್? ಈ ಥರದಕ್ಕೆ ನಮಗೆ ರೆಗ್ಯುಲರ್ ಇಲ್ಲಿ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು 30-40 2 BHK ಒಂದು 20,000 ಇದೆ ಅಂತ ಇಟ್ಕೊಳ್ಳಿ. ಇದಕ್ಕೆ ನಮಗೆ 16,000 ಬರುತ್ತೆ ಸರ್. 16,000 ಬರುತ್ತೆ ಸರ್. ಓಕೆ ಓಕೆ. ನಮ್ಮ ಕಡೆ ಎಲ್ಲ ಎಷ್ಟು ಸಿಗುತ್ತೆ ನೆಲಮಂಗಲ ಕಡೆ ಎಲ್ಲ? ನಮ್ಮ ಕಡೆ ಎಲ್ಲನೂ ನಮ್ಗೆ ಆಲ್ಮೋಸ್ಟ್ ಈ ಥರದ 2 BHK ನಾವು ಮಿನಿಮಮ್ ಒಂದು 10 to 12,000 ಎಕ್ಸ್ಪೆಕ್ಟ್ 12,000 ಅಂತೂ ಸಿಗುತ್ತೆ. ಬನ್ನಿ ಮೇಲೆ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ನವೀನ್ ಸರು ಮತ್ತು ಅನಿತಾ ಮೇಡಮ್ ಇದ್ದಾರೆ. ಇವರು ಸಾಗರದವರು, ನಿಮ್ಗೆಲ್ಲರಿಗೂ ಗೊತ್ತು, ನಾನು ಸಿರ್ಸಿಯವನು. ಸೊ ನಮ್ಮ ಕಡೆನೇ ಅಂತ, ನಮ್ಮ ಕಡೆಯವರು ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ. ಸೊ ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್. ಫಸ್ಟ್ ಆಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್. ನಮ್ಮೂರ ಕಡೆಯಿಂದ ಬಂದುಬಿಟ್ಟು ಬೆಂಗಳೂರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿದ್ದೀರಾ, ಖುಷಿ ಆಯಿತು. ಸರ್ ಮೊದಲೇದಾಗಿ ಕೇಳುವಂಥದ್ದು, ಯಾಕೆ RCC ಅವ್ರನ್ನ ಯಾಕೆ ಚೂಸ್ ಮಾಡಿದ್ರೆ? ಸೊ RCC ಅಂದರೆ ಆ್ಯಕ್ಚುಲಿ ನಮ್ಮದು ಮನೆ ಕಟ್ಟಬೇಕಂದ್ರೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಂದು 6 ಮಂತ್ಸಿಂದ ಆ್ಯಕ್ಚುಲಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಸೊ ಮನೆ ಕಟ್ಸ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಲೋಕಲಿ ಒಂದು 2-3 ಮೇಸ್ತ್ರಿಗಳ ರೆಫರೆನ್ಸ್ ಸಿಕ್ಕಿತ್ತು ನನಗೆ. ಸೊ ಅದನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿದೆ ನಾನು. ಆಮೇಲೆ ಅದರಲ್ಲಿ ಅಂದರೆ ಇವಾಗಿಂದು ಮಾರ್ಕೆಟ್ದು ಮೆಟೀರಿಯಲ್ಸ್ ರೇಟ್ ಇರ್ಬೋದು, ಮತ್ತು ಇವಾಗ ಏನು ಕಾಸ್ಟ್ ಅಂದರೆ ಅವರು ಪರ್ ಸ್ಕ್ವೇರ್ ಫೀಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಸೊ 3 ಮೇಸ್ತ್ರಿಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ 3 ಡಿಫ್ರೆಂಟ್ ಒಪಿನಿಯನ್ ಬಂತು. ಸೊ ಅವಾಗ ಏನಾಯ್ತು ಅಂತ, ಆಮೇಲೆ ನಾನು ಬೇರೆ ವರ್ಕಿಂಗ್ ಪ್ರೈವೇಟ್ ಕಂಪನಿ. ಸೊ ಹಂಗಾಗಿ ನನ್ನ ಟೈಮ್ ಬೇರೆ ಇರಲಿಲ್ಲ. ಸೊ ಆಮೇಲೆ ಇದು ಮೇಸ್ತ್ರಿಗಳನ್ನ ಇಟ್ಬಿಟ್ಟು ನಾನೇ ಓನರ್ಶಿಪ್ ತೊಗೊಂಡು ಕಟ್ಸೋದೆಲ್ಲ ಸ್ವಲ್ಪ ರಿಸ್ಕ್ ಅಂತ ನನಗೇನೋ ಫೀಲ್ ಆಯಿತು ಸ್ಟಾರ್ಟಿಂಗ್. ಸೊ ನಾನು ಮಾಡಿದೆ. ಆಮೇಲೆ ಯೂಟ್ಯೂಬಲ್ಲಿ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ, ಸೊ ಏನು ಮಾಡಬೇಕು ಹೇಗೆ ಅಂತೇಳಿ. ಅವಾಗ ಆಬ್ವಿಯಸ್ಲಿ ನಿಮ್ಮ ಚಾನಲ್ದು ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ. ಸೊ ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೆ, ಆಕ್ಚುಲಿ 3-4 ಇಂದ ಫಾಲೋ ಮಾಡ್ತಾ ಇದ್ದೆ. ಬಟ್ ನಿಮ್ಮ ಕಂಟೆಂಟ್ ಅಷ್ಟು ನೋಡ್ತಾ ಇದ್ದೆ ನಾನು. ಸೊ ನೀವು ಬಿಲ್ಡಿಂಗ್ದು ಯಾವ ಥರ ಕಟ್ಟಬೇಕು ಅಂದರೆ ಫ್ರಮ್ ಸ್ಕ್ರಾಚ್ ಇಂದ ಹಿಡಿದು ಸೊ ಯಾವ ಥರ ನೀವು ನಾಲೆಜ್ ಕೊಡ್ತಾ ಇದ್ರಿ. ಸೊ ಅದನ್ನ ನಾನು ಆಬ್ವಿಯಸ್ಲಿ ನೋಡ್ತಾ ಇದ್ದೆ. ಸೊ ಆಮೇಲೆ ಹಂಗೆ ನಿಮ್ದು ವಿಡಿಯೋಸ್ ನೋಡ್ಬೇಕಿದ್ರೆ ಇದು RCC ಬಗ್ಗೆ ಬಂತು. ಸೊ ಅವಾಗ RCC ಬಗ್ಗೆ ಬಂದಾಗ ಸರಿ ಆಯ್ತು, ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳಿ ನಿಮ್ಮ ವಿಡಿಯೋ ರೆಫರೆನ್ಸ್ ಆಗಿ ಇಟ್ಕೊಂಡೆ ನಾನು RCC ಆಫೀಸಿಗೆ ಹೋದೆ. ಸೊ ಅಲ್ಲಿ ಅಟ್ಮಾಸ್ಫಿಯರು ಮತ್ತು ಅಲ್ಲಿ ಅವ್ರ ಅಪ್ರೋಚ್ ಇರ್ಬೋದು, RCC ಎಂಪ್ಲಾಯ್ಸ್ ಅಪ್ರೋಚ್ ಇರ್ಬೋದು, ಮತ್ತು ಹನುಮಂತ್ ಅವ್ರದ್ದು ಅಪ್ರೋಚ್ ಇರ್ಬೋದು, ನಂಗೆ ಇಷ್ಟ ಆಯಿತು. ಸೊ ಫಸ್ಟ್ ಸೆಷನಲ್ಲಿ ಆಲ್ಮೋಸ್ಟ್ ಓಕೆ ಅಂತ ಅನಿಸ್ತು ನನಗೆ. ಸೊ ಆಫ್ಟರ್ 2-3 ಸೆಷನ್ಸು ಆಮೇಲೆ ಅವ್ರು ನನಗೆ ಪ್ಲಾನಿಂಗ್ ಎಲ್ಲ ಹಾಕ್ಕೊಟ್ರು. ಪ್ಲಾನಿಂಗ್ ಎಲ್ಲ ಹಾಕಿ ಆಮೇಲೆ ಸೊ ಇರೋ ಚಿಕ್ಕ ಜಾಗದಲ್ಲಿ ಯಾವ ಥರ ಸ್ಪೇಷಿಯಸ್ ಆಗಿ ಮಾಡಬೇಕು ಮತ್ತು ವಾಸ್ತುದಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ನಾಲೆಜ್ ಕೊಟ್ಟರು. ಸೊ ಅದಾದಮೇಲೆ ಐ ವಾಸ್ ವೆರಿ ಹ್ಯಾಪಿ. ಸೊ ಆವಾಗಲೇ ನಾನು ಡಿಸೈಡ್ ಮಾಡ್ಕೊಂಡೆ ಆ್ಯಕ್ಚುಲಿ, ಓಕೆ ಸೊ ಹೋದರೆ RCC ಜೊತೆ ಹೋಗೋಣ, ಸ್ಟಾರ್ಟ್ ಮಾಡೋಣ ಅಂತೇಳಿ ವಿದಿನ್ 15 days ಅಗ್ರಿಮೆಂಟು ಮಾಡ್ಕೊಂಡ್ವಿ. ಸೊ ಫೈನಲಿ ನಾವು ಆಫ್ಟರ್ 10 months ನಮ್ಮ ಮನೆ ನಿಮ್ಮ ಎದುರುಗಡೆ ಇದೆ. ನೋಡ್ತಾ ಇದ್ದೀವಿ. ಮೇಡಮ್ ಹತ್ರ ಕೇಳ್ತೀನಿ. ಮೇಡಮ್, ಇವಾಗ ನೀವು ಕೂಡ ಸರ್ ಜೊತೆ ಹೋಗಿರ್ತೀರಾ, ನೀವು ಹೋಗಿದ್ರ ಆಫೀಸ್ಗೆ? ಹೋಗಿದ್ದೀರಾ? ಹೇಗಿತ್ತು ಅಪ್ರೋಚು? ಲೈಕ್ ಚಿಕ್ಕ ಸೈಟಲ್ಲಿ ಇದೆ ಎಷ್ಟು ಸರ್ ಇದು ಆ್ಯಕ್ಚುಲಿ? 20-30 ಹಾಫ್ ಸೈಟ್. ಓಕೆ. ಸೊ ನೀವು ಹೋಗಿ ಹೇಳಿದಾಗ ಹಾಫ್ ಸೈಟ್ಗೆ ಎಷ್ಟು ಕುಳಿಸ್ಬೋದು ಅನ್ನೋದೆಲ್ಲ ಕರೆಕ್ಟಾಗಿ ಕೊಟ್ಟರೆ, ನಾಲೆಜ್ ಕೊಟ್ಟರೆ? ಸರ್ ಏನೋ ಬಿಡಿ, ಕನ್ನಡಕ್ಕವ್ರು ನೋಡಿದ್ದಾರೆ, RCC ಹೋಗ್ಬಿಟ್ರು. ನೀವು ನೋಡ್ತಿರೋ ವಿಡಿಯೋಸ್ ಅಲ್ಲ, ಇವಳ ನಂಗೆ ರೆಫರ್ ಮಾಡಿದೆ ಆಕ್ಚುಲಿ ಜಾಸ್ತಿ ನೋಡ್ತಾ ಇದ್ದಿದ್ದು. ಅವಾಗ ನಾನು ಹೇಳಿ, ಅಂದ್ರೆ ಇವಾಗ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದೆಲ್ಲ ನೋಡ್ತೀವಲ್ವಾ ಹೆಂಗೆ ಏನು ಅಂತ. ಅವಾಗ ನಿಮ್ಮ ವಿಡಿಯೋಸ್ ನೋಡಿ, ಅವಾಗ RCC ನೋಡಿ, ಆಮೇಲೆ ಹೇಳಿದ್ಮೇಲೆ ಅಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಅವ್ರನ್ನ ಫಸ್ಟ್ ಟೈಮೆಲ್ಲ ಹೇಳ್ಬಿಟ್ರು ಅವ್ರ ಹತ್ರನೇ ಕಟ್ಸೋಣ, ಚೆನ್ನಾಗೆಲ್ಲ ಹೇಳ್ತಾರೆ ಅಂತ. ವಿಡಿಯೋದಲ್ಲಿ ಹೇಗೆ ಮಾತಾಡ್ತಾರೋ ನಿಮ್ಮ ಹತ್ರನೂ ಹಾಗೆ ಮಾತಾಡ್ತಾರೆ? ಹೇಗೆ ಚೆನ್ನಾಗಿ ಮಾತಾಡ್ತಾರೆ. ವಿಡಿಯೋದಲ್ಲಿ ಒಂದು ಮಾತು, ಇಲ್ಲ ಹಾಗೇನಿಲ್ಲ. ಇಲ್ಲಿವರೆಗೂ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಅದೇ ತರ ಇದ್ದಾರೆ ಅವರು. ಓಕೆ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ, ನಾವು ವಿಡಿಯೋದಲ್ಲಿ ನೋಡೋದೊಂದು, ಅಲ್ಲಿ ಹೋದಾಗ ಇರೋದೊಂದು. ಸೊ ತುಂಬಾ ಕೇಳಿರ್ತೀರಾ? ಹೌದು. ಕೆಲವೊಂದು ಟೈಮ್ ಏನಾಗ್ತಂದ್ರೆ ಅದು ನಾವೇನೋ ಎನ್ಕ್ವೈರಿ ಮಾಡ್ಲಿಕ್ಕೆ ಹೋಗಿರ್ತೀವಿ, ಆಫೀಸಿಗೆ ಹೋಗಿರ್ತೀವಿ. ಸೊ ಇನ್ ಕೇಸ್ ನನಗೆ ಹನುಮಂತ ಸಿಕ್ಕಿಲ್ಲ ಅಂತಂದ್ರೆ ಸೊ ನೆಕ್ಸ್ಟ್ ಅವ್ರ ಟೀಮಿಂದ ಬೇರೆ ಯಾರೊಬ್ರು ಬರ್ತಾರೆ. ಸೊ ದೇ ಆರ್ ರೆಡಿ. ಸೊ ಏನಾರು ಎನ್ಕ್ವೈರಿ ಇರಲಿ ಅವ್ರು ಸಪೋರ್ಟ್ ಮಾಡಕ್ಕಿದ್ರು. ಅಂದ್ರೆ ನಾನು ಹೋಗಿದ್ದೆ 2-3 ಸಲ, ನನಗೂ ಹನುಮಂತ ಸರ್ ಮೀಟ್ ಮಾಡ್ಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಅವ್ರ ಕೆಳಗಡೆ ಡೌನ್ ದ ಲೈನ್ ಯಾರು ಇರ್ತಾರೆ ಅವ್ರ ಟೀಮ್ ಮೆಂಬರ್ಸ್, ಅವ್ರು ಬಂದು ಆಬ್ವಿಯಸ್ಲಿ ಅವ್ರು 100% ಸಪೋರ್ಟ್ ಮಾಡಿದ್ದಾರೆ. ಆನ್ ಟೈಮ್ ನಮಗೆ ರಿಯಲ್ ಟೈಮಲ್ಲಿ ಸಿಗ್ತಾ ಇತ್ತು ಸಪೋರ್ಟ್. ಇನ್ನೊಂದು ಕ್ವಶನ್ ಕೇಳಬೇಕು. ಮನೆ ಕಟ್ತಾ ಇರೋದು ಇಲ್ಲಿ, ಬಟ್ ನೀವಿರೋದು ಆ ಕಡೆ, ಲೈಕ್ ನೆಲಮಂಗಲ ರೋಡಲ್ಲಿ ಇದ್ದೀರಾ, ತುಂಬಾನೇ ಡಿಸ್ಟೆನ್ಸ್ ಇದೆ. ಅವಾಗ ಬಂದು ನೋಡಕ್ ಆಗೋದಿಲ್ಲ. ನಿಮ್ಗಂತೂ ಕೂಡ ಪಾಪು ಇರೋದ್ರಿಂದ ನೀವು ಬರಕ್ ಸಾಧ್ಯ ಇಲ್ಲ. ಸೊ ನಿಮ್ಗೆ ಎವ್ರಿ ಡೇ ಅಪ್ಡೇಟ್ಸ್ ಎಲ್ಲ ಯಾವ ತರ ಸಿಗ್ತಾ ಇತ್ತು? ಕೆಲಸ ಹೇಗೆ ನಡೀತಾ ಇದೆ? ಅಪ್ಡೇಟ್ಸ್ ಅಂದ್ರೆ ಇವಾಗ ಇದು ನಮ್ಮ ಸೈಟ್ಗೆ ಡೆಡಿಕೇಟ್ ಆಗಿ ಒಬ್ಬ ಇಂಜಿನಿಯರ್ ಅವರು ಯಾರಿದ್ರು? ಯಾವ ಇಂಜಿನಿಯರ್? ಇಲ್ಲಿ ಸುಮಂತ್ ಅಂತ ಒಬ್ರು ಇದ್ರು. ಸುಮಂತ್. ಓಕೆ. ಸೊ ಸುಮಂತ್ ಅಂತ ಒಬ್ರು ಇಂಜಿನಿಯರ್ ನಮಗೆ ಕೊಟ್ಟಿದ್ರು. ಸೊ ಅವ್ರು ನಮಗೆ ಡೈಲಿ ಅಪ್ಡೇಟ್ ಕೊಡ್ತಾ ಇದ್ರು. ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಸೊ ಏನೇ ಅಪ್ಡೇಟ್ಸ್ ಇದ್ರು, ಸೊ ಏನೇ ಚಾಲೆಂಜ್ ಇದ್ರು, ಏನಾದ್ರು ಚೇಂಜಸ್ ಇತ್ತು ಅಂದ್ರೂ
ಅವರು ರಿಯಲ್ ಟೈಮ್ ಅಪ್ಡೇಟ್ ಮಾಡೋರು ಬರ್ತಾ ಇದ್ರು. ಓಕೆ, ಇಂಜಿನಿಯರ್ ಅವರು ಇಲ್ಲಿ ಇದ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು. ಇದನ್ನ ನೀವು ಉಳ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಂಡಿದ್ದೀರಾ, ರೆಂಟಲ್ ಪರ್ಪಸ್ಗೋಸ್ಕರ ಮಾಡಿದ್ದೀರಾ ಸರ್? ಇದು ಆ್ಯಕ್ಚುಲಿ ನಂದು ಉಳ್ಕೊಳ್ಳೋ ಪರ್ಪಸ್ಗೆ ಮಾಡಿದ್ದು. ಬಟ್ ಅದೇ ನನ್ನ ಸ್ವಲ್ಪ ಬಜೆಟ್ ಸ್ವಲ್ಪ ಲಿಮಿಟೆಡ್ ಬಜೆಟ್ ಆಗಿರೋದ್ರಿಂದ ಸೊ ನಾನು ಎಲ್ಲ ಮನೇನು ಸೇಮ್ ಇದರಲ್ಲೇ ಮಾಡಿಸಿದ್ದೀನಿ. ಗ್ರೌಂಡ್ ಫಸ್ಟ್ ಸೆಕೆಂಡು ಸೇಮ್ ಮಾಡಿಸಿದ್ದೀನಿ. ಬರೀ ಡೋರಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಸ್ಟ್ರಕ್ಚರ್ ಆಗಿರ್ಬೋದು, ಸೊ ರೂಮ್ಸ್ ಇರ್ಬೋದು, ಎಲ್ಲ ಸೇಮ್ ಇದೆ. ಎಲ್ಲ ಸೇಮ್. ನಿಮ್ದೇನಾದ್ರೂ ಇನ್ಪುಟ್ ಇದೆಯಾ ಮನೆಯಲ್ಲಿ ಈ ತರನೇ ಬರಬೇಕು? ಏನಾದ್ರೂ ನಿಮ್ದು ಆಸೆ ಇತ್ತಾ, ಅಥವಾ ನಿಮ್ದೇನಾದ್ರೂ ಇನ್ಪುಟ್ ನಿಮ್ಮ ಕಡೆಯಿಂದ ಸಜೆಷನ್ಸ್? ನಾವು ಹೇಳಿ ಚೇಂಜಸ್ ಎಲ್ಲ ಅವ್ರು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅವ್ರೊಂದು ಪ್ಲಾನ್ ಕೊಟ್ಟರು, ಅದು ಮಾಡಿದ್ವಿ. ಅದೇನೋ ಸ್ವಲ್ಪ ನಮಗೆ ಬೇರೆ ತರ ಬೇಕು ಅಂದ್ರೆ ಅದನ್ನೆಲ್ಲ ಮತ್ತೆ ಮಾಡ್ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಇವತ್ತು ನೋಡ್ತಾ ಇದ್ರೆ, ಇವತ್ತು ಬಾಡಿಗೆಗೆಲ್ಲ ನೀವು ನೋಡಿದ್ರೆ ಎಲ್ಲ 2 BHK ಮಾಡಿದ್ದೀರಲ್ವಾ? ಸೊ ನಿಮಗೆ ಹೌದು ಇದು ಬಾಡಿಗೆ ಬರುತ್ತೆ, ಸುತ್ತಮುತ್ತಲು ಎಲ್ಲ ಕೇಳಿ ನೋಡಿದ್ರೆ ಅನ್ಸುತ್ತಾ ಬಾಡಿಗೆ ಚೆನ್ನಾಗಿ ಬರ್ಬೋದು, ಒಂದು ರೆಂಟಲ್ ಇನ್ಕಮ್ಗೋಸ್ಕರ ಎಸ್ ಮಾಡ್ಬೋದು ಅನ್ನೋ ಒಂದು ಇದಿದೆಯಾ ಸರ್? ಹೌದೌದು, ಚೆನ್ನಾಗಿ ಬರುತ್ತೆ ಅಂತ ಇದೆಯಾ? ಬರುತ್ತೆ. ಯಾಕಂತಂದ್ರೆ ಹಾಫ್ ಸೈಟಲ್ಲಿ 2 BHK ಮಾಡೋದು ಸ್ವಲ್ಪ ಕಷ್ಟ, ಓಕೆನಾ? ಬಟ್ ಆದರೂ ಹೇಗೋ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬಟ್ ತುಂಬ ಜನ ಅನ್ಕೊಂತಾರೆ ಇದ್ರಲ್ಲಿ 2 BHK ಮಾಡಿದಾರಲ್ಲಪ್ಪ, ಯಾರು ರೆಂಟ್ ಬರ್ತಾರಾ ಅನ್ನೋದೊಂದು ಇರುತ್ತೆ. ಸೊ ರೆಂಟ್ ಬರ್ಬೋದಾ ನಿಮ್ಮ ಪ್ರಕಾರ? ನಾನು ಹೇಳ್ತಾರೆ ಆಲ್ರೆಡಿ ನನಗೆ ಮನೆ ಬುಕ್ ಆಗಿಬಿಟ್ಟಿರಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ರೆಂಟಲ್ ಪರ್ಪಸ್ ಅಂತಾನೆ ಕಟ್ಸಿದ್ದು. ಫ್ಯೂಚರ್ ಇನ್ ಕೇಸ್ ನನಗೆ ಯಾರು ಈ ಕಡೆ ಜಾಬ್ ಆಪರ್ಚುನಿಟಿ ಸಿಕ್ಕರೆ ನಾನು ಆಬ್ವಿಯಸ್ಲಿ ಮೂವ್ ಆಗ್ತೀನಿ. ಒಂದು ಫ್ಲೋರಲ್ಲಿ ನೀವೇ ಉಳ್ಕೊಂಡ್ಬಿಡ್ತೀರಾ? ನಾವು ಉಳ್ಕೊಳ್ತೀವಿ. ಓಕೆ. ಬಟ್ ಅದೇ ಮೈನ್ ಅಂದ್ರೆ ಸ್ವಲ್ಪ ರೆಂಟಲ್ ಪರ್ಪಸ್ ಅಂತಾನೆ ಕಟ್ಸಿರೋದು. ಓಕೆ. ಈಗ ನಿಮಗೆ ಕೇಳ್ತೀನಿ, ನಿಮ್ಗೆ 2 ಮಕ್ಕಳಿದ್ದಾರೆ, ಓಕೆ, ನೀವು ಇಬ್ಬರು ಇದ್ದೀರಾ, ಟೋಟಲ್ 4 ಜನ ನೀವು. ಸೊ ಇಷ್ಟು ದೊಡ್ಡ ಏರಿಯಾದಲ್ಲಿ ನಿಮ್ಮ ಪ್ರಕಾರ ಈ ಫ್ಲೋರಲ್ಲಿ ಒಬ್ರು ಉಳ್ಕೋಬೋದಾ? ಫ್ಯಾಮಿಲಿ ಉಳ್ಕೋಬೋದಾ? ಆಕ್ಚುಲಿ ಸಫಿಶಿಯಂಟಾ? ಸಾಕಾಗತ್ತಾ? ನೀವು ಕೆಲಸಕ್ಕೆ ಹೋಗ್ಬಿಡ್ತೀರಾ? ಮೇಡಮ್ ಹತ್ರ ಕೇಳೋಣ. ಚಿಲ್ಡ್ರನ್ಸ್ ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ಇದೆ, ಕಿಚನ್ ಅಷ್ಟು ದೊಡ್ಡದಾಗಿದೆ, ಎಲ್ಲ ಚೆನ್ನಾಗಿದೆ. ಕಿಚನ್ ಕೇಳಬೇಕು, ಸಫಿಶಿಯಂಟಾ? ಸಾಕಾಗತ್ತಾ? ಎಲ್ಲ ಬಂದವರು ಫಸ್ಟ್ ಹೇಳ್ತಾ ಇದ್ದು ಕಿಚನ್ ತುಂಬಾ ದೊಡ್ಡದಾಗಿದೆ ಅಂತ. ಸಾಕಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಸೊ ಒಂದು ಫ್ಯಾಮಿಲಿಗೆ ದಿಸ್ ಇಸ್ ಸಫಿಶಿಯಂಟ್, ಸಾಕು ಅಂತೀರಾ? ಓಕೆ. ಫ್ಯಾಮಿಲಿ ಮೆಂಬರ್ಗೆ ನೋ ಪ್ರಾಬ್ಲಮ್ ಅಟ್ ಆಲ್. ವಾಟ್ ಅಬೌಟ್ ದ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಚೆನ್ನಾಗಿದೆಯಾ? ನಿಮ್ಗೆ ಏನಿಸುತ್ತೆ? ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ಹೇಳಿ ಸರ್, ಟೆಕ್ನಿಕಲಿ ಹೇಳಿ, ನೋಡಿದ್ರೆ ನಿಮಗೆ ಒಂಚೂರು ಗೊತ್ತಿರುತ್ತೆ, ಹೇಳಿ ಸ್ವಲ್ಪ ಹೇಳಿ ನೀವು. ಇಲ್ಲ, ಈಗ ಟೆಕ್ನಿಕಲ್ ಅಂದ್ರೆ ಇವಾಗ ಅವರು ಅಗ್ರಿಮೆಂಟ್ ಅಲ್ಲಿ ಏನೇನು ಬ್ರ್ಯಾಂಡ್ ಮೆನ್ಷನ್ ಮಾಡಿದ್ರು, ಸೊ ಸೇಮ್ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಕೆಲವೊಂದು ಕಡೆ ಏನಾಗಿದೆ, ನನ್ನ ಪ್ಯಾಕೇಜಿಗೆ ನಾನು ತಗೊಂಡಿದ್ರಲ್ಲಿ ಸ್ವಲ್ಪ ಈ ಡೋರ್ ಫ್ರೇಮ್ಸ್ ಇರ್ಬೋದು, ಮೇನ್ ಡೋರ್ಸ್ ಇರ್ಬೋದು, ಆಮೇಲೆ ವಿಂಡೋಸ್ ಇರ್ಬೋದು, ಅದೆಲ್ಲ ನನ್ನ ಬಜೆಟಲ್ಲಿ ಸ್ವಲ್ಪ ಅದು ಬೇರೆ ಬ್ರ್ಯಾಂಡ್ ಇತ್ತು. ಆಮೇಲೆ ನಾನೇ ಹೋಗಿ ಸ್ವಲ್ಪ ಚೇಂಜಸ್ ಮಾಡಿ, ಹೌದು, ಅಪ್ಗ್ರೇಡ್ ಮಾಡಿ ನಾನು ಹೇಳಿದ ಮೆಟೀರಿಯಲ್ನ ಹಾಕ್ಸ್ಕೊಟ್ರು. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಕಾಸ್ಟಿಂಗಲ್ಲೂ ಅಷ್ಟೇ ಅವರು ತುಂಬ ನೆಗೋಷಿಯೇಟ್ ಮಾಡಿ, ವೆಂಡರ್ ಕಡೆ ನೆಗೋಷಿಯೇಟ್ ಮಾಡಿ, ಸೊ ಅದು ಏನೇಳಿ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಮೆಟೀರಿಯಲ್ನೇ ಮಾಡ್ಕೊಟ್ಟಿದ್ದಾರೆ. ಓಕೆ. ಆಮೇಲೆ ವಾಟ್ ಅಬೌಟ್ ದ ಡ್ಯೂರೇಷನ್ ಸರ್? ನೀವು ಹೇಳಿದ ಡ್ಯೂರೇಷನ್ಸ್ ಅಲ್ಲಿ ಮಾಡ್ಕೊಟ್ಟಿದಾರಾ? ಲೇಟ್ ಆಯ್ತಾ? ಇಲ್ಲ, ಡ್ಯೂರೇಷನ್ ಬೇಗ ಮಾಡ್ಕೊಟ್ರಾ? ಯಾವ ಥರ ಆಯ್ತು? ನನಗೆ ಒಂದು 2 months ಲೇಟ್ ಆಯಿತು. 2 months ಮಿಡ್ಲಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಓಕೆ. ಸೊ ಬಟ್ ನನಗೆ ಏನೇಳಿ ಓಪನಿಂಗ್ ಟೈಮಿಂಗ್ ಅಂತೂ ಕೊಟ್ಟಿದೆ. ಓಪನಿಂಗ್ ಟೈಮಲ್ಲಿ ನಾನು ಹೇಳಿದೆ, ಸೊ ನನಗೆ ಫೆಬ್ರವರಿ ಮಾರ್ಚಲ್ಲಿ ನಾನು ಮಾಡ್ಬೇಕಂತ ಪ್ಲಾನ್ ಮಾಡಿದೆ ಅಂತ ಹೇಳಿದೆ ಅವರಿಗೆ. ಸೊ ನನಗೆ ಫೆಬ್ರವರಿಲಿ ಕೊಟ್ಟಿದ್ದಾರೆ. ಇವತ್ತೇ ಓಪನಿಂಗ್ ದಿನನೇ ಬಂದು ತೊಂದರೆ ಕೊಡ್ತಾ ಇದ್ವಿ ನಾನು ನಿಮಗೆ. ಬಟ್ ಆದ್ರೆ ಮನೆ ತುಂಬಾ ಜನ ನೆಂಟರು ಬಂದಿದ್ದಾರೆ. ಸೊ ಮೇಡಮ್ ಹತ್ರ ಕೇಳಬೇಕು, ಏನಂತ ಇದ್ದಾರೆ ಮನೆ ಬಗ್ಗೆ? ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಇರ್ಬೋದು, ಉಳ್ಕೊಳ್ಳೋದಕ್ಕಿರ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿದೆ, ಆರಾಮಾಗಿರ್ಬೋದು. ಓಕೆ. ಆ್ಯಂಡ್ ಎಂಡ್ ಆಫ್ ದ ಡೇ, ಸೊ ನೀವೇನು ಅನ್ಕೊಂಡಿದ್ರಿ, ಇವತ್ತೇನು ಮನೆ ಬಂದಿದೆ ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? ಚೆನ್ನಾಗಿದೆಯಾ? ಸ್ಯಾಟಿಸ್ಫೈಡ್ ಇದ್ದೀರಾ? ಓಕೆ. ಹಾಗಾದ್ರೆ ನಮ್ಮ RCC ಒಂದು ತಮ್ಸ್ ಕೊಡ್ಬೋದಾ? ಎಸ್ ಆಬ್ವಿಯಸ್ಲಿ ಕೊಟ್ಬಿಡಿ ಒಂದು ತಮ್ಸ್. ಆಲ್ ದಿ ಬೆಸ್ಟ್ RCC ಅಂಡ್ ಆಲ್ ದಿ ಬೆಸ್ಟ್ ಒನ್ ಆ್ಯಂಡ್ ಓನ್ಲಿ ಕನ್ನಡ ಕೋರ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ನಮ್ಮೂರ ಕಡೆಯಿಂದ ಬಂದುಬಿಟ್ಟು ಬೆಂಗಳೂರು ಮನೆ ಕಟ್ಟಿದ್ದೀರಾ, ತುಂಬಾ ಖುಷಿನೇ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ಒಂದು ವರ್ತ್ ಅನ್ನೋದೊಂದಿರುತ್ತೆ, ಏನೇ ಮಾಡಿದ್ರು ಒಂದು ವರ್ತ್ ಇರಬೇಕು. ಇವತ್ತೇನು ಮನೆ ಕಟ್ಟಿದ್ದೀರಾ, ಇದಕ್ಕೇನು ಬಂಡವಾಳ ಹಾಕಿದ್ದೀರಾ, ವರ್ತ್ ಅನ್ಸುತ್ತಾ ಸರ್ ನಿಮಗೆ? ವರ್ತ್ ಅನ್ಸುತ್ತಾ? ನಿಮ್ಗೆ ಅನ್ಸುತ್ತಾ ಮೇಡಮ್? ಹ್ಯಾಪಿ ಇದ್ದೀರಾ? ಓಕೆ. ಆ್ಯಂಡ್ ಫೈನಲಿ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಟೆರಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನೇನಿದೆಯಲ್ಲ ಸರ್, ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಯಾಕಂದ್ರೆ ಬ್ಲಾಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಫಿಕ್ಸ್ಡ್ ಗ್ಲಾಸ್ ಕೊಟ್ಟಿದ್ದೀವಿ. ಸಫಿಷಿಯಂಟ್ ಆಗಿ ಈಸ್ಟ್ ಫೇಸಿಂಗ್ ಇಂದ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು. ಮತ್ತೆ ಹಾಗೇನು ಇಲ್ಲೂ ಕೂಡ ಗೋಡೆ ಕಡೆ ಬ್ಲಾಕ್ ಮಾಡಿಲ್ಲ. ಇಲ್ಲೂ ಒಂದು ಸೇಫ್ಟಿ ಗ್ರಿಲ್ ಇಟ್ಟಿರೋದ್ರಿಂದ ಗಾಳಿ ಬರ್ತಾ ಇದೆ ಸರ್, ಏರ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಆ ಕಡೆ ಈ ಕಡೆ, ವೆಂಟಿಲೇಷನ್ ಇದೆ. ಹೌದು ಸರ್. ಓಕೆ. ಇದೇನು ಸಜ್ಜಾ ಸರ್, ಇದು ಆ್ಯಕ್ಚುಲ್ ಆಗಿ ನಾವೇನಂತಂದ್ರೆ ಒಂದು ಕೆಳಗಡೆ ಇದನ್ನ ರೂಫ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಮೇಲೆ ಕಂಟಿನ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಮಾಡಿದಾದ್ಮೇಲೆ ಮತ್ತೆ ಇದಕ್ಕೇನು ಆಕ್ಸಿಸ್ ಏನು ಬೇಡ, ಯಾಕಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಐಟಮ್ ಸ್ಟೋರ್ ಮಾಡೋದ್ರಿಂದ ಇಲ್ಲಿಂದ ಎತ್ಕೋಬಹುದು. ಮತ್ತೆ ಸುಮ್ಮನೆ ಹುಡುಗರೆಲ್ಲ ಅಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ರೈಲಿಂಗ್ಸ್ ಇಲ್ಲಿಗೆ ಇಲ್ಲ, ಇಲ್ಲೂ ಸೈಡ್ಗೆ ಹಾಕಿದೀವಿ ರೈಲಿಂಗ್ಸ್. ಇಷ್ಟು ಕೊಟ್ಕೊಂಡಿದ್ವಿ. ಮತ್ತೆ
ರೂಫ್ನ ಶೀಟಲ್ಲಿ ಹಾಕಿದ್ದೀವಿ ಸರ್. ಶೀಟ್ ಹಾಕಿರೋದ ಇದು? ಕಾಂಕ್ರೀಟಲ್ಲಿ ಹಾಕಿಲ್ಲ, ಸ್ವಲ್ಪ ಬಜೆಟ್ ರೂಮ್ ಅಲ್ಲಿ ಅಂತ ಹೇಳಿ. ಹೌದು ಸರ್. ಈ ಸೇಫ್ಟಿ ಡೋರ್ ಕೊಟ್ಟಿದ್ದೀರಲ್ವಾ ಇಲ್ಲಿ? ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ ಸರ್. ಓಕೆ, ನೋಡ್ಬೋದು ವೀಕ್ಷಕರೇ. ಸೊ ಇಲ್ಲೊಂದು ಗ್ರಿಲ್ ಹಾಕ್ಬಿಟ್ಟಿದ್ರೆ ಇಲ್ಲಿ? ಹೌದು ಸರ್, ಅಲ್ಲಿ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ. ಆಮೇಲೆ ಇದು ಜಾಯಿನ್ ಆಗಿದೆಯಲ್ಲ ಸರ್ ಇಲ್ಲಿ? ಹೌದು ಸರ್. ಇದಕ್ಕೆ ಏನು ಪ್ರಿಕಾಷನ್ಸ್ ತೊಗೊಬೇಕು ಸರ್? ಇದಕ್ಕಂದ್ರೆ ಸರ್ ಇವಾಗ ಎರಡಕ್ಕೂ ಮಾಡಬೇಕಾದ್ರೆ ಗೋಡೆ ಕಟ್ತಾ ವಾಟರ್ ಪ್ರೂಫ್ ಲಿಕ್ವಿಡ್ನ ಮಿಕ್ಸ್ ಮಾಡಿನೇ ಕಟ್ಕೊಂತ ಹೋಗ್ಬೇಕು. ಮತ್ತೆ ಪ್ಯಾಕಿಂಗ್ ಕ್ಲೀನಾಗಿ ಮಾಡ್ಕೊಂತ ಬರಬೇಕು. ಅಂಡ್ ಅದಾದ್ಮೇಲೆ ಮೇಲೆ ಟಾಪಲ್ಲಿ ಇವಾಗ ನಾವೇನಿದು ಸ್ಲೋಪ್ ಮಾಡಿದೀವಲ್ಲ ಸರ್, ಈ ಗೋಡೆ ಮೇಲೆ ಬಂದಿದ್ದು ಹಿಂಗೆ ಇದು ಬಂದು ಈ ಟೆರೆಸ್ಗೆ ಬೀಳೋ ಥರ ಮಾಡಿದ್ರೆ ಸಾಕು. ಆಮೇಲೆ ಸಮ್ಟೈಮ್ಸ್ ಇದೆಲ್ಲ ಯಾವಾಗಲೂ ರಿಸ್ಕಿನೇ ಸರ್. ಬಟ್ ಅವಾಗ ಕೇರ್ಫುಲ್ಲಾಗಿ ಒಂದು 6 months ಒನ್ಸು 1 year ಒನ್ಸು ಇದನ್ನೆಲ್ಲ ಚೆಕ್ ಮಾಡ್ತಾರೆ, ವಾಟರ್ ಪ್ರೂಫಿಂಗ್ ಮಾಡ್ತಾ ಇರಬೇಕು. ಇಲ್ಲಿ ಏನೇನು ಮಾಡಿದ್ದೀರಾ ಸರ್? ಇಲ್ಲಿ ಎಂಟೈರ್ ಟೆರೆಸಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದೀವಿ. ಅದು ಬಿಟ್ಟರೆ ಒಂದು ಗೋಡೆ ಕಟ್ಬಿಟ್ಟು ಇದಕ್ಕೂ ಕೂಡ ಸ್ಲ್ಯಾಬ್ ಹಾಕಿಲ್ಲ, ಕಡಪ ಸ್ಟೋನ್ ಹಾಕ್ಬಿಟ್ಟು ಒಂದು ಕಲ್ಲು ಇದು ಕೂರ್ಸೋಕೆ ಅಂತ ವ್ಯವಸ್ಥೆ ಕೊಟ್ಟಿದ್ದೀವಿ. ಎಷ್ಟು ಲೀಟರ್ ಟ್ಯಾಂಕ್ ಸರ್ ಇದು? 1000 ಲೀಟರ್ ಇದೆ ಸರ್ ಇದು. 1000 ಲೀಟರ್ ಒಂದು ಟ್ಯಾಂಕ್ ಕೊಟ್ಟಿದ್ದೀವಿ. ಸ್ವಲ್ಪ ಟೆಕ್ನಿಕಲ್ ಹೇಳಿ ಸರ್, ಯಾವ ಪ್ಯಾಕೇಜಲ್ಲಿ ಬಂತು, ಏನೇನು ಮಾಡಿದೆ ಸರ್? ಅಗೇನ್ ಇದನ್ನು ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಮಗೆ ಸ್ಟಾರ್ಟಿಂಗ್ ಪ್ಯಾಕೇಜಸ್ಗಳೆಲ್ಲ ಕವರ್ ಅಪ್ ಆಗುತ್ತೆ ಇದು. ಆ್ಯಂಡ್ ಆಮೇಲೆ ಸ್ವಲ್ಪ ಅಪ್ಗ್ರೇಡೇಷನ್ ಏನಂತಂದರೆ ಸರ್, ಎಲ್ಲಾದ್ರೂ ನಾವು ಬ್ಲಾಕ್ಸ್ಗೆ ಹೋಗ್ಬೋದು, ಸ್ಟೀಲು ಸಿಮೆಂಟ್ ಆಗ್ಬೋದು. ಲೋವರ್ ಪ್ಯಾಕೇಜ್ ಇದ್ರೂ ಸ್ವಲ್ಪ ಸ್ಟ್ರಕ್ಚರ್ಗೆ ಅಂತಂತ ಹೇಳ್ಬಿಟ್ಟು ಅಪ್ಗ್ರೇಡೇಷನ್ ತೊಗೊತೀವಿ ಸರ್. ಅದೆಲ್ಲ ತೊಗೊಂಡು ನಮಗೆ ಸ್ಟೀಲು ಮತ್ತು ಅಗೇನು ರೆಗ್ಯುಲರ್ ಸ್ಟೀಲ್ಸ್ ಯೂಸ್ ಮಾಡಿದ್ದೀವಿ, A1 ಗೋಲ್ಡ್ ಕಾಮದಿನ ಆ ಥರದೇ. ಆ್ಯಂಡ್ ಅದಾದ್ಮೇಲೆ ಸಿಮೆಂಟು ಕೂಡ ಅಲ್ಟ್ರಾಟೆಕ್ಕು ಮತ್ತು ಜುವರಿ ಆ ಥರದೇ ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಪೈಪ್ಸು ಎಲ್ಲ ಆಶೀರ್ವಾದ ಮತ್ತು ವೈರ್ ಎಲ್ಲ ಫಿನೋಲೆಕ್ಸು, ಪ್ರತಿಯೊಂದಕ್ಕೂ ಕೂಡ ಫಿನೋಲೆಕ್ಸು ವೈರೇ ಕೊಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಅದು ಟಾಪ್ ಬ್ರ್ಯಾಂಡ್. ಮತ್ತು PVC ಕೂಡ ಎಲ್ಲ ಆಶೀರ್ವಾದ ಕೊಡ್ತಾ ಇದ್ದೀವಿ, PVC CPVC ಎರಡನ್ನೂ ಕೂಡ. ಆ್ಯಂಡ್ ಅದಾದಮೇಲೆ ಟ್ಯಾಂಕ್ಸ್ ಇರ್ಬೋದು ಮತ್ತು ಮೆಟೀರಿಯಲ್ ಯೂಸ್ ಮಾಡೋದಾಗ್ಬೋದು. ಸ್ಟ್ರಕ್ಚರಲ್ಲಿ ಯಾವುದೇ ಥರದ ಓನರ್ಗೆ ಅಂತ ಹೇಳ್ಬಿಟ್ಟು ಚಾಯ್ಸ್ ಕೊಡೋದಕ್ಕೆ ನಾವೇ ಸಜೆಸ್ಟ್ ಮಾಡಿ ಮಾಡ್ತಾ ಇದೀವಿ ಸರ್ ಎಲ್ಲ ಬಿಲ್ಡಿಂಗಲ್ಲೂ. ಬಟ್ ಫಿನಿಷರ್ಸ್ ಅಂತ ಬಂದರೆ ಪೇಂಟ್ ಸ್ವಲ್ಪ ಏನಾರು ಚೇಂಜಸ್ ಕೇಳ್ತಾರೆ. ಆ್ಯಂಡ್ ಅದಾದಮೇಲೆ ಟೈಲ್ಸ್ ಏನಾರು ಅವ್ರು ಸೆಲೆಕ್ಷನ್ ಮಾಡ್ಕೊತಾರೆ, ಆ ಥರದ್ದು ಮತ್ತು ಡೋರ್ಸ್ ಇರ್ಬೋದು, ಅಂಥದ್ದು ಮಾತ್ರ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಕೊಟ್ಟಿರ್ತೀವಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಓಪನಿಂಗ್ ದಿನನೇ ಬಂದ್ಬಿಟ್ಟು ಒಂದು ಒಳ್ಳೆ ನಾಲೆಜ್ ವಿಡಿಯೋ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಇದನ್ನು ನಾಲೆಜ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಸೈಟ್ ಇದ್ರೂ ಕೂಡ 2 BHK ಕಟ್ಬೋದು, ಬಟ್ ಅದೇ ಅಗತ್ಯಕ್ಕೆ ತಕ್ಕಾಗಿ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಒಂದು ರೆಂಟಲ್ ಪರ್ಪಸ್ ನೋಡ್ತಾ ಇದ್ರೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ, ಈ ರೀತಿ ಒಂದು ಚಿಕ್ಕ ಸೈಟನ್ನು ತಗೊಳ್ಳಿ, RCC ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಒಳ್ಳೆ ಮನೆನ ಕಟ್ಸ್ಕೊಳ್ಳಿ. ಆ್ಯಂಡ್ ಒಳ್ಳೆ ರೆಂಟಲ್ ಇನ್ಕಮ್ ಅಂತೂ ಆರಾಮಾಗಿ ಪಡಿಬೋದು. ರೆಂಟಲ್ ಇರಲಿ, ಓನ್ ಪರ್ಪಸ್ ಇರಲಿ, ಬೇಸಿಕ್ ಇರಲಿ, ಮೀಡಿಯಮ್ ಇರಲಿ, ಪ್ರೀಮಿಯಮ್ ಇರಲಿ, ಯಾವುದೇ ರೀತಿ ಮನೆ ಬೇಕಂದ್ರೂ ಕೂಡ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು.